ಜೈ ಹಿಂದ್. ನೋಡ್ರಿ, ನಾವು ಈ ವಿಡಿಯೋದಲ್ಲಿ ಏನ್ ಮಾಡೋಣ ಅಂತಂದ್ ಹೇಳಿದ್ರೆ ಫಿಗರ್ ಸಿರೀಸ್ ಬಗ್ಗೆ ನಾವು ಡಿಸ್ಕಷನ್ ಮಾಡೋಣ. ತುಂಬಾ ಇಂಪಾರ್ಟೆಂಟ್ ಟಾಪಿಕ್. ಪಕ್ಕ ಏನಪ್ಪಾ ಅಂತಂದ್ ಹೇಳಿದ್ರೆ 1 ಅಥವಾ 2 ಕ್ವಶನ್ಸ್ ಗಳು ಬಂದೇ ಬರ್ತಾವ. ಸೊ ಯಾರು ನೆಗ್ಲಿಜೆನ್ಸಿ ಮಾಡಕ್ ಹೋಗ್ಬೇಡ್ರಿ. ಸೊ ಕರೆಕ್ಟ್ ಆಗಿ ಏನಪ್ಪಾ ಅಂತಂದ್ ಹೇಳಿದ್ರೆ ಕೇಳಿಸ್ಕೊಳ್ರಿ, ಯಾವ ತರ ಸಾಲ್ವ್ ಮಾಡೋದು ಲಾಜಿಕ್ ನೋಡ್ಕೊಳ್ರಿ. ಒಂದ್ ಲಾಜಿಕ್ ಇರುತ್ತೆ ಅಷ್ಟೇ. ಒಂದ್ ಲಾಜಿಕ್ ನ ಕಂಡಿಡ್ಕೊಂಡ್ರಿ ಅಂತಂದ್ ಹೇಳಿದ್ರೆ ಈಸಿಯಾಗಿ ನಾವು ಸಾಲ್ವ್ ಮಾಡ್ಕೋಬಹುದು. 1 ಅಥವಾ 2 ಕ್ವಶನ್ಸ್ ಗಳು ಬಂದಾಗ ಈಸಿಯಾಗಿ ಮಾಡ್ಕೋಬಹುದು. ಕ್ಲಿಯರ್ ಎಲ್ರಿಗೂ? RPF ಕ್ವಶನ್ ಪೇಪರ್ ಅಂತಂದ್ ಬಂತು ಅಂತಂದ್ ಹೇಳಿದ್ರ, ನಾನ್ ನಿಜ ಹೇಳ್ತಾ ಇದ್ದೀನಿ, ತುಂಬಾ ಜಾಸ್ತಿ ಏನಪ್ಪಾ ಅಂತಂದ್ ಹೇಳಿದ್ರ ನಡೆದಿಲ್ಲ. ಕನ್ನಡದಾಗ ಏನಂತಂದ್ ಹೇಳಿದ್ರೆ ಒಂದ್ಸಾರಿ ನಡೆದೈತೆ, ಆಮೇಲೆ ನೆಕ್ಸ್ಟ್ ಎಕ್ಸಾಮ್ ನಡೆದಿಲ್ಲ. ಸೊ ನಾನು ಏನ್ ಮಾಡ್ತಿದ್ದೀನಿ ಅಂತಂದ್ ಹೇಳಿದ್ರೆ ಆನ್ಲೈನ್ ಟೆಸ್ಟ್ ಗಳನ್ನ ಕಂಡಕ್ಟ್ ಮಾಡ್ತಾ ಇದ್ದೀನಿ. ಎಲ್ಲಾ ಕ್ವಶನ್ಸ್ ಗಳೇನಪ್ಪಾ ಅಂತಂದ್ ಹೇಳಿದ್ರೆ ಕನ್ನಡದಲ್ಲೇ ಇದಾವ. ಸೊ ಆಲ್ರೆಡಿ ಏನಪ್ಪಾ ಅಂತಂದ್ ಹೇಳಿದ್ರೆ ಒಂದ್ 10 ದಿನ ಟೈಮ್ ತಗೊಂಡು ಕ್ಲಾಸ್ ಮಾಡಿದೆ, ಕಷ್ಟಪಟ್ಟು ಕ್ವಶನ್ ಪೇಪರ್ ಎಲ್ಲ ರೆಡಿ ಮಾಡಿ ಸೆಟ್ ಮಾಡಿದೀನಿ. ಸೊ ಆಲ್ರೆಡಿ ಏನಪ್ಪಾ ಅಂತಂದ್ ಹೇಳಿದ್ರೆ ಟೈಪ್ ಮಾಡ್ತಾ ಇದಾರ. ಇನ್ನೊಂದ್ ಏನಪ್ಪಾ ಅಂತಂದ್ ಹೇಳಿದ್ರೆ ಮೇ 15ನೇ ತಾರೀಕಿಂದ ನಾನು ಕ್ವಶನ್ಸ್ ಇದೇನಪ್ಪಾ ಆನ್ಲೈನ್ ಟೆಸ್ಟ್ ಗಳನ್ನ ತಗೊಂತಾ ಇದ್ದೀನಿ. ಸೊ ಎಷ್ಟು ಜನ ಜಾಯ್ನ್ ಆಗ್ತೀರಾ ನೋಡಿ. 8496868637 ಏನಪ್ಪಾ ಅಂತಂದ್ ಹೇಳಿದ್ರೆ ಈ ನಂಬರ್ಗೆ ವಾಟ್ಸಪ್ ಮೆಸೇಜ್ ಹಾಕಿ. ಸೊ ಆನ್ಲೈನ್ ಟೆಸ್ಟ್ ಇದೇನಪ್ಪಾ ಅಂತಂದ್ ಹೇಳಿದ್ರೆ ಕ್ಲಾಸಸ್ ಗಳನ್ನ, ಎಲ್ಲಾ ಕ್ಲಾಸ್ ಗಳನ್ನ ನಾನು ಫ್ರೀ ಆಗೇ ಕೊಡ್ತೀನಿ, ಫ್ರೀ ಆಗೇ ಮಾಡ್ತೀನಿ. ಇದೇನಪ್ಪಾ ಅಂತಂದ್ ಹೇಳಿದ್ರೆ ನನ್ನ ಹತ್ರ ಇರೋದು, ನಾನು ಫ್ರೀ ಆಗಿ ಮಾಡ್ತೀನಿ. ಬಟ್ ಅದ್ರ ಆನ್ಲೈನ್ ಟೆಸ್ಟ್ ಗಳು ಏನಿದಾವಪ್ಪ ಅಂತಂದ್ ಹೇಳಿದ್ರೆ ಫ್ರೀ ಆಗಿಲ್ಲ. ಟೋಟಲ್ 10 ಟೆಸ್ಟ್ ಗಳು ನಡೀತಾವ, 300 ರೂಪಾಯಿ ಆಯ್ತಾ. ಏನಪ್ಪಾ ಅಂತಂದ್ ಹೇಳಿದ್ರೆ ಟೈಪ್ ಮಾಡೋಕೆ ಅದಕ್ಕೆ ಇದಕ್ಕೆಲ್ಲ ಏನಂತಂದ್ ಹೇಳಿದ್ರೆ ಖರ್ಚಾಗತ್ತೆ. ನಾನು ಕೂಡ ಏನಂತಂದ್ ಹೇಳಿದ್ರೆ ನಿಮ್ ತರ ಬಡ ಹುಡುಗಾನೆ, ಮೀಡಿಯಂ ಫ್ಯಾಮಿಲಿನೇ. ಸೊ ಅದಕ್ಕೋಸ್ಕರ ಎಷ್ಟ್ ಜನರಿಗೆ ಇಷ್ಟ ಆಗುತ್ತೆ ನೀವು ಅಷ್ಟ್ ಜನ ತಗೊಳ್ರಿ. ಒಂದ್ ವಿಷಯ ಏನಪ್ಪಾ ಅಂತಂದ್ ಹೇಳಿದ್ರೆ ಎಲ್ಲಿ ಕ್ವಶನ್ ಪೇಪರ್ಸ್ ಗಳಿಲ್ಲ, ನಿಮ್ಗೆ ಹೆಂಗ್ ಕ್ವಶನ್ ಪೇಪರ್ಸ್ ಗಳು ಬರ್ತಾವ ಗೊತ್ತಿಲ್ಲ. ಆನ್ಲೈನ್ ಟೆಸ್ಟ್ ಗಳನ್ನ ನೀವು ಪ್ರತಿ ರವಿವಾರ ಬರದ್ರಿ ಅಂತಂದ್ ಹೇಳಿದ್ರೆ ಸ್ಟಡಿ ಮಾಡ್ಕೊಂಡು ಈಸಿಯಾಗಿ ಕ್ವಶನ್ ಪೇಪರ್ ಹೆಂಗಿರುತ್ತೆ ಅಂತಂದ್ ಗೊತ್ತಾಗತ್ತಾ. ಆರಾಮಾಗಿ ನೀವೇನಪ್ಪಾ ಅಂತಂದ್ ಹೇಳಿದ್ರೆ ಎಕ್ಸಾಮ್ಸ್ ಗಳನ್ನ ಪಾಸ್ ಆಗ್ಬೋದು. ಜಾಬ್ ಯಾರು ಹಿಡಿಲೇಬೇಕು, ನಾನು ಈ ಸರಿ ಪಾಸ್ ಆಗ್ಲೇಬೇಕು ಸರ್ ಅಂತಂದ್ ಇರ್ತಿರಲ್ಲ, ನೀವು ಕಂಪಲ್ಸರಿ ದಯವಿಟ್ಟು ಎಕ್ಸಾಮ್ಸ್ ಗಳನ್ನ ಬರೀರಿ. ಕ್ಲಿಯರ್ ಎಲ್ರಿಗೂ? ಇದಕ್ಕಿಂತ ಜಾಸ್ತಿ ಏನಪ್ಪಾ ಅಂತಂದ್ ಹೇಳಿದ್ರೆ ಮಾಹಿತಿ ಇಲ್ಲ. ಜಸ್ಟ್ ಏನಂತಂದ್ ಹೇಳಿದ್ರೆ ಆನ್ಲೈನ್ ಎಕ್ಸಾಮ್ಸ್ ಗಳನ್ನ ಬರೆದು ಕ್ವಶನ್ ಪೇಪರ್ ಹೆಂಗಿರ್ತಾವ ನೋಡ್ರಿ, ಎಲ್ಲಾನು ಕನ್ನಡದಾಗಿರುತ್ತ. ಸ್ಕೋರ್ ಅನ್ನ ಜಾಸ್ತಿ ಮಾಡಕ್ ಟ್ರೈ ಮಾಡ್ರಿ. ಆಮೇಲೆ ಇನ್ನೊಂದ್ ಕ್ವಶನ್ ಕೇಳಿದ್ರಪ್ಪ, ಏನಪ್ಪಾ ಅಂತಂದ್ ಹೇಳಿದ್ರೆ ಸರ್ ನಾವು ಜಸ್ಟ್ ಪಾಸ್ ಆದ್ರ ಆಗತ್ತೇನ್ರಿ ಅಂತಂದ್ ಹೇಳಿ. ನೀವು ಜಸ್ಟ್ ಪಾಸ್ ಆದ್ರ ನಿಮ್ನ ಏನ್ ಮಾಡ್ತಾರ್ರಿ, ನೆಕ್ಸ್ಟ್ ಫಿಸಿಕಲ್ ಕರೆಯಂಗಿಲ್ರಿ ಅಷ್ಟ. ಸ್ಕೋರ್ ಮಾಡ್ರಿ ಅಂತಂದ್ ಹೇಳಿದ್ರೆ ನಿಮ್ಗೆ ಫಿಸಿಕಲ್ ಕರೀತಾರ. ನೆಕ್ಸ್ಟ್ ಏನಪ್ಪಾ ಫಿಸಿಕಲ್ ಕ್ಲಿಯರ್ ಆಗಿ ಮೆಡಿಕಲ್ ಕ್ಲಿಯರ್ ಆಗುತ್ತೆ. ಮೆಡಿಕಲ್ ಕ್ಲಿಯರ್ ಆಗಿ ಮೆರಿಟ್ ಅಲ್ಲಿ ನಿಮ್ದು ಏನಪ್ಪಾ ಅಂತಂದ್ ಹೇಳಿದ್ರೆ ಹೆಸರು ಬರುತ್ತೆ. ನೀವು ಜಸ್ಟ್ ಪಾಸ್ ಆಗ್ತೀನಿ, ಡಿಗ್ರಿ ಪಾಸ್ ಆದಂಗ್ ಮಾಡ್ತೀರಿ ಅಂತಂದ್ ಹೇಳಿದ್ರೆ ನಿಮ್ಗೆ ಯಾರು ಜಾಬ್ ಯಾರು ಕೊಡ್ತಾರೋ? ಸ್ಕೋರ್ ಮಾಡ್ದಾಗ್ಲೇ ಏನಂತಂದ್ ಹೇಳಿದ್ರೆ ಮೆರಿಟ್ ಲಿಸ್ಟ್ ನ ಹೆಸರು ಬರುತ್ತೆ. ಇದು ನೆನ್ಪಿಡೋರು. ಸರ್ ನಾನ್ 120-151 ಜಸ್ಟ್ ಪಾಸ್ ಆದ್ರೆ ನನ್ ಜಾಬ್ ಆಗತ್ತೇನ? ದೇವ್ರನಿಗೂ ಆಗಂಗಿಲ್ಲ. ಸ್ಕೋರ್ ಮಾಡ್ಬೇಕು. ಸೊ ಆರಾಮಾಗಿ ಏನಪ್ಪಾ ಅಂತಂದ್ ಹೇಳಿದ್ರೆ 80ರವರೆಗೂ ಸ್ಕೋರ್ ಮಾಡುವಂತಹ ಟ್ರಿಕ್ಸ್ ಗಳನ್ನ ನಾನು ಹೇಳ್ಕೊಡ್ತೀನಿ. ಆನ್ಲೈನ್ ಟೆಸ್ಟ್ ಗಳನ್ನ ತಗೊಳ್ರಿ, ಕ್ಲಾಸಸ್ ಗಳನ್ನ ಅಟೆಂಡ್ ಆಗ್ರಿ. ಕರೆಕ್ಟ್ ಆಗಿ ಪ್ರತಿಯೊಂದು ವಿಡಿಯೋಸ್ ಅನ್ನ ಕಂಪ್ಲೀಟ್ ಮುಗಿಯೋವರೆಗೂ ನೋಡಿ. ನಾನು ಕೇಳೋ ಕ್ವಶನ್ಸ್ ಗಳಿಗೆ ಆನ್ಸರ್ಸ್ ಗಳನ್ನ ಮಾಡಿ. ಕ್ಲಿಯರ್? ಎಸ್. ಸೊ ಇವತ್ತೇನಪ್ಪಾ ಅಂತಂದ್ ಹೇಳಿದ್ರೆ ಫಿಗರ್ ಸಿರೀಸ್ ಬಗ್ಗೆ ನಾವೇನಂತಂದ್ ಹೇಳಿದ್ರೆ ಡಿಸ್ಕಷನ್ ಮಾಡೋಣ. ಫಿಗರ್ ಸಿರೀಸ್ ಅಂತಂದ್ ಹೇಳಿ ಸಿಂಪಲ್ ಆಗಿ ಅರ್ಥ ಮಾಡ್ಕೊಡ್ರಿ. ಫಿಗರ್ ಸಿರೀಸ್ ಅಂದ್ರೆ ಏನ? ಸೊ ಒಂದು ಪ್ಯಾಟರ್ನ್ ಕೊಟ್ಟಿರ್ತಾನ, ಒಂದು ಪ್ಯಾಟರ್ನ್. ಇವಾಗ ಏನಪ್ಪಾ ಅಂತಂದ್ ಹೇಳಿದ್ರೆ ಇಲ್ಲಿ ನೋಡ್ರಿ, ಸಿಂಪಲ್ ಆಗಿರತ್ತ. ಸೊ ಇಲ್ಲಿ ಏನಂತಂದ್ ಹೇಳಿದ್ರೆ ಇವಾಗ ಒಂದ್ ಈ ತರ ಕೊಟ್ಟಿರ್ತಾನ. ಇದೇನಪ್ಪಾ ಅಂತಂದ್ ಹೇಳಿದ್ರೆ ಫಸ್ಟ್ ಡಯಾಗ್ರಾಮ್. ಸೆಕೆಂಡ್ ಡಯಾಗ್ರಾಮ್ ಇದ್ದಾಗ ಏನ್ ಮಾಡ್ತಾನ ಅಂತಂದ್ ಹೇಳಿದ್ರೆ ಈ ತರ 2 ಕೊಡ್ತಾನ. ಥರ್ಡ್ ಡಯಾಗ್ರಾಮ್ ದಾಗ ಏನ್ ಮಾಡ್ತಪ್ಪ ಅಂತಂದ್ ಹೇಳಿದ್ರೆ ಈ ತರ 3 ಕೊಟ್ಟಿರ್ತಾನ. ಹಂಗಾದ್ರ 4ನೇದು ಏನು ಅಂತ ಕ್ವಶನ್ ಕೇಳ್ತಾನ. ಅವಾಗ ಏನಾಗುತ್ತೆ ನೋಡ್ರಿ, ನಮ್ ಸಿರೀಸ್ ಇದು ಒಂದೇನಪ್ಪಾ ಅಂತಂದ್ ಹೇಳಿದ್ರೆ ಒಂದ್ ಹೂ ಅಂತ ಅನ್ಕೊಡ್ರಿ. ಹೂವಿನ ದಳ ಏನಂತಂದ್ ಹೇಳಿದ್ರೆ ಜಾಸ್ತಿ ಆಗ್ತಾ ಹೋಗುತ್ತೆ. ಇಲ್ಲಿ 2 ಆಗೈತಿ, ಇಲ್ಲಿ 3 ಆಗೈತಿ. ಅಂದ್ರ 4ನೇದು ಏನ್ ಬರುತ್ತಾ ಸರ್? ಟೋಟಲ್ ಆಗಿ ಏನಪ್ಪಾ ಅಂತಂದ್ ಹೇಳಿ 4 ಇದ್ದದ್ ಬರುತ್ತ ಅಂತಂದ್ ಹೇಳಿ ಇಂಥ ಆಪ್ಷನ್ ಯಾವ್ದು ಇರುತ್ತೆ ಅವ್ನ ನಾವು ಚೂಸ್ ಮಾಡಿ ಕರೆಕ್ಟ್ ಆಗಿರೋದನ್ನ ಹಾಕ್ಬೇಕು. ಟ್ರೈ ಮಾಡೋಣ ಕ್ವಶನ್ಸ್ ಗಳನ್ನ. ಎಸ್. ಸೊ ಇಲ್ಲಿ ನೋಡ್ರಿ, ಎಲ್ಲಾನು ಓಲ್ಡ್ ಕ್ವಶನ್ ಪೇಪರ್ಸ್ ಗಳೇ. ನಾನು ಎಲ್ಲ ಸರ್ಚ್ ಮಾಡ್ಬಿಟ್ಟು ತಗೊಂಡಿರೋದು. ಕ್ವಶನ್ ಏನಂತಂದ್ ಹೇಳಿದ್ರೆ ಸರ್ ಇಂಗ್ಲಿಷ್ನಾಗ ಐತ್ರಿ, ನಮಗ್ ಗೊತ್ತಾಗಂಗಿಲ್ರಲ್ಲ. ಕ್ವಶನ್ ಬಿಡ್ರದ, ನನಗ್ ಬೇಕಾಗಿರೋದು ಈ ಚಿತ್ರಗಳಷ್ಟೇ ಬೇಕು. ಕ್ವಶನ್ ಅನ್ನ ನನ್ಗೆ ಕನ್ನಡದಾಗ ಬೇಡ. ನನಗೇನ ಫಿಗರ್ ಸಿರೀಸ್ ಅಂತಂದ್ ಗೊತ್ತಾಗ್ಬೇಕಷ್ಟೇ. ಕ್ಲಿಯರ್? ಎಸ್. ಇಲ್ಲಿ ನೋಡ್ರಿ, ಫಸ್ಟ್ ಕ್ವಶನ್ ಏನೈತ್ ನೋಡ್ರಿ. ದ ಫಸ್ಟ್ ಕ್ವಶನ್ ಅಲ್ಲಿ ಈ ತರ ಡಯಾಗ್ರಾಮ್ಸ್ ಗಳನ್ನ ಕೊಟ್ಟಿದ್ದಾನ. ಕರೆಕ್ಟ್ ಆಗಿ ನೋಡ್ಕೊಡ್ರಿ, ಕರೆಕ್ಟ್ ಆಗಿ ನೋಡ್ಕೊಡ್ರಿ. ಇಲ್ಲಿ ಏನಾಗೈತಿ, ಒಂದ್ ಈ ತರ ಐತಿ, ಈ ತರ ಐತಿ, ಆಮೇಲೆ ಈ ತರ ಐತಿ. ನೆಕ್ಸ್ಟ್ ಯಾವ್ದು ಬರುತ್ತೆ ಅಂತಂದ್ ಹೇಳಿ. ಸೊ ಒಳಗಡೆನು ಕೂಡ ಏನಂತಂದ್ ಹೇಳಿದ್ರೆ ಮತ್ತೆ ಡಯಾಗ್ರಾಮ್ಸ್ ಗಳನ್ನ ಕೊಟ್ಟಿದ್ದಾನ. ನೋಡ್ರಿ ಇಲ್ಲಿ 1 2 3 4 5. ಇಲ್ಲಿ ಹೊರಗಡೆ ಹೆಂಗೈತಲ್ಲ ಸೇಮ್ ಹಂಗೈತ. ಟೋಟಲ್ ಆಗಿ 6 ಇದಾವ. ಹೊರಗಡೆ ಹೆಂಗೈತ ಇಲ್ಲಿ ನೋಡ್ರಿ. ನೋಡ್ರಿ 1 2 3 4 5 6. ಆಮೇಲೆ ಇದನ್ನ ನೀವು ನೋಡ್ರಿ ಅಂತಂದ್ ಹೇಳಿದ್ರೆ ಇದನ್ನ ನಾವೇನಂತ ಕರಿತೀವಿ ಅಂತಂದ್ ಹೇಳಿದ್ರೆ 6 ಭುಜವುಳ್ಳ ಆಕೃತಿ ಅಂತ ಕರಿತೀವಿ. ಈ ರೀತಿಯಾಗಿ ಆಕೃತಿ ಐತೆ ನೋಡ್ರಿ. 1 2 3 4 5 6.
ಆರು ಭುಜ ಐತೆ ಆಲ್ರೆಡಿ. ಮತ್ತೇನದಾವ ಅಂತಂದ ಹೇಳಿದ್ರೆ ಆರು ಭುಜಗಳು. ಆಮೇಲೆ ಒಳಗಡೆ ಡಯಾಗ್ರಾಮ್ಸ್ ಗಳು ಎಷ್ಟಿದಾವ? 6 ಇದಾವ. ಒಂದು. ಆಮೇಲೆ ಒಳಗಡೆದ್ನ ನಾವು ಇಲ್ಲಿ ಹೊರಗಡೆ ಬರೆದು ಇಟ್ಕೊಂಡ್ವಿ ಅಂತಂದ ಹೇಳಿದ್ರೆ ಅದು ಕೂಡ ಏನಂತಂದ ಹೇಳಿದ್ರೆ ಸೇಮ್ ಆಕೃತಿ ಐತ. ಇಲ್ಲಿ 6 ಐತೆ, ಓಕೆ, 6 6. ಇಲ್ಲಿ ನೋಡ್ರಿ 1 2 3 4 5. ಸರ್ ಒಳಗಡೆ ಡಯಾಗ್ರಾಮ್ಸ್ ಗಳು 5 ಇದಾವ್ರಿ. ಆಮೇಲೆ ಬಾಹುಗಳು ಎಷ್ಟಿದಾವ ನೋಡ್ರಿ? 1 2 3 4, ಸಾರಿ 5. 1 2 3 4 5. ಸರ್ ಬಾಹುಗಳು ಕೂಡ ಏನಂತಂದ ಹೇಳಿದ್ರೆ 5 ಇದಾವ. ಬಾಹು ಅಂತಂದ ಹೇಳಿದ್ರೆ ಸೈಡ್ಸ್ ಅಪ್ಪ, ಸೈಡ್. ಅದಾದ ನಂತರ ಇಲ್ಲಿ ನೋಡ್ರಿ ಸೇಮ್ ಇದೇ ಸ್ಟ್ರಕ್ಚರ್ ಐತೆ. ಇಲ್ಲಿ ಒಳಗಡೆ ನಾನು ಹೊರಗಡೆ ಬರ್ದೆ ಅಂತಂದ ಹೇಳಿದ್ರೆ ಈ ತರಾನ ಸ್ಟ್ರಕ್ಚರ್ ಐತೆ. ಇದು ಕೂಡ ಒಳಗಡೆದು ಕೂಡ ಏನಂತಂದ ಹೇಳಿದ್ರೆ 5 ಬಾಹುಗಳನ್ನ, 5 ಬಾಹು 5 ಚಿತ್ರ. ಇಲ್ಲಿ ನೋಡ್ರಿ 1 2 3 4 ಬಾಹು, 1 2 3 4 ಚಿತ್ರ. ಕ್ಲಿಯರ್? ಹಂಗಾದ್ರೆ ನಮ್ದು ನೆಕ್ಸ್ಟ್ ಏನ್ ಬರ್ಬೇಕು? ಇಲ್ಲಿ 6 ಐತಿ, ಇಲ್ಲಿ 5 ಐತಿ, ಇಲ್ಲಿ 4 ಆಯ್ತು. ನೆಕ್ಸ್ಟ್ ಏನ್ ಬರ್ಬೇಕಂತಂದ ಹೇಳಿದ್ರೆ 3 ಬಾಹುಗಳುಳ್ಳ ಬರ್ಬೇಕು. 3 ಬಾಹುಗಳುಳ್ಳ ಅಂತಂದ ಹೇಳಿದ್ರೆ ಇಲ್ಲಿ ನೋಡ್ರಿ ನೀವು ಆಪ್ಷನ್ಸ್ ಗಳನ್ನ ತಗೊಂಡ್ರಿ ಅಂತಂದ ಹೇಳಿದ್ರೆ 1ನೇ ಆಪ್ಷನ್, 2ನೇ ಆಪ್ಷನ್, 3ನೇ ಆಪ್ಷನ್, 4ನೇ ಆಪ್ಷನ್. ನಮ್ಗೇನ್ ಬರ್ಬೇಕು ಇದ್ರ ಪ್ರಕಾರ? ಸರ್ 3 ಬಾಹುಗಳು ಉಳಿದ್ ಬರ್ಬೇಕಂತಂದ ಹೇಳಿದ್ರೆ ನಮ್ದು ತ್ರಿಭುಜ ಆಗತ್ತ. 1 2 3. ಸೊ ಇಲ್ಲಿ ಏನ್ ಹೊರಗಡೆ ಐತಲ್ಲ ಸೇಮ್ ಅಂತದೇನಪ್ಪಾ ಅಂತಂದ ಹೇಳಿದ್ರೆ ಒಳಗಡೆ ಕೂಡ 3 ಚಿತ್ರಗಳು ಬರಬೇಕು. ಇಲ್ಲಿ ನೋಡ್ರಿ 3 ಬಾಹು ಐತೆ, 3 ಚಿತ್ರಗಳಿದಾವ. ಓಕೆ, ಕ್ಲಿಯರ್? ಇದು ಆಪ್ಷನ್ ಆಗ್ಬೋದು. ಅದಾದ ನೆಕ್ಸ್ಟ್ ಆಪ್ಷನ್ ನೋಡು, 1 2 3 ಬಾಹುಗಳಿದಾವ. ಅದಾದ ನಂತರ ಒಳಗಡೆ 4 ಚಿತ್ರಗಳಿದಾವ. ಇದಾಗಂಗಿಲ್ಲ ನೋಡ್ರಿ. ಇಲ್ಲಿ ಒಳಗಡೆ ಇದು 3 ಬಾಹು ಐತೆ, ಬಟ್ ಅದ್ರ ಒಳಗಡೆ ಚಿತ್ರಗಳು ಸೌಂಡ್ ಸರ್ಕಲ್ ಇದಾವ. ಇದು ಕೂಡ ಆಗಂಗಿಲ್ಲ. ಇದೇನೋ ಬೇರೆ ಬೇರೆ ಸ್ಟ್ರಕ್ಚರ್ ಐತೆ ಲಾಸ್ಟ್ ಆಪ್ಷನ್. ಅಂದ್ರೆ ನಮ್ದು ಆಪ್ಷನ್ 1 ಏನಪ್ಪಾ ಅಂತಂದ ಹೇಳಿದ್ರೆ ಕರೆಕ್ಟ್ ಆಗತ್ತೆ. ನಾವು ಈ ರೀತಿಗೆ ಒಂದು ಲಾಜಿಕ್ ಅನ್ನ ನೋಡ್ಕೋಬೇಕು. ನಮ್ಗೆ ಲಾಜಿಕ್ ಒಂದ್ ಗೊತ್ತಾಯ್ತಲ್ಲ ಏನಂತಂದ ಹೇಳಿ, 6 ಬಾಹು 6 ಚಿತ್ರಗಳಂತಂದ ಹೇಳಿ. ಆ ಲಾಜಿಕ್ ನ ನೋಡ್ಕೊಂಡ್ರಿ ಅಂತಂದ ಹೇಳಿದ್ರೆ ನಿಮ್ಗೆ ಈಸಿಯಾಗಿ ಗೊತ್ತಾಗತ್ತ. ಸೇಮ್ ಅದೇ ತರ ನೋಡೋಣ ನೋಡ್ರಿ ನೆಕ್ಸ್ಟ್ ಕ್ವಶನ್. ಎಸ್, ಇದೇನಪ್ಪಾ ಅಂತಂದ ಹೇಳಿದ್ರೆ ನಮ್ ಕ್ವಶನ್ ಇದು ಆಪ್ಷನ್ 1, ಆಪ್ಷನ್ 2, ಆಪ್ಷನ್ 3, ಆಮೇಲೆ ಆಪ್ಷನ್ 4. ಇಲ್ಲಿ ನೀವು ನೋಡಿದಾಗ ಇಲ್ಲಿ ಏನಪ್ಪಾ ಅಂತಂದ ಹೇಳಿದ್ರೆ ಈ ರೀತಿಯಾಗಿ ಒಂದೇ ಆಕೃತಿ ಐತೆ. ಈ ರೀತಿಯಾಗಿ ಏನಪ್ಪಾ ಅಂತಂದ ಹೇಳಿದ್ರೆ ಒಂದೇ ಆಕೃತಿ ಐತೆ. ಇದು ಫಸ್ಟ್ ಒನ್, ಇದು ಒಂದೇ ಆಕೃತಿ. ಇಲ್ಲಿ ನೋಡ್ರಿ ಅದ್ ಹೆಂಗಾರ ಇರುವತ್ತ ಸ್ಟ್ರಕ್ಚರ್. ಇದ್ರಲ್ಲಿ 2 ಆಕೃತಿಗಳಿದಾವೆ. ಇಂಥವೇನಪ್ಪಾ ಅಂತಂದ ಹೇಳಿದ್ರೆ 2 ಇದಾವ. ಇಲ್ಲಿ ನೋಡ್ರಿ ಒಂದ್ ಐತ್ರಿ, ಆಮೇಲೆ ಈ ಕಡೆದ್ ಒಂದ್ ಐತ್ರಿ, ಈ ಕಡೆದ್ ಒಂದ್ ಐತಿ. ಅಂದ್ರೆ ಈಗ ನೀವ್ ಏನ್ ಇದಕ್ ಮಾಡ್ತಿರಲ್ಲ, ಈ ತರ ಬಾಣ ಚೂಪ್ ಅಂತ ಹೇಳ್ತಿರಲ್ಲ, ಅದನ್ನ ನೋಡ್ರಿ ಇಲ್ಲಿ ಒಂದ್ ಐತಿ, ಇಲ್ಲಿ 2 ಇದಾವ. ಆಮೇಲೆ ಇಲ್ಲಿ ಏನಪ್ಪಾ ಅಂತಂದ ಹೇಳಿದ್ರೆ 3 ಇದಾವ. ಈಗ ನಮ್ಗೇನು ಇದು 1 2 3 ಲಾಜಿಕ್ ಸಿಕ್ತು. ಇಲ್ಲಿ ಏನಪ್ಪಾ ಅಂತಂದ ಹೇಳಿದ್ರೆ 4 ಇದ್ದು ಬರ್ಬೇಕು. ಆಪ್ಷನ್ದಾಗ ನೋಡ್ರಿ ಇದಾಗತ್ತೇನ್ರಿ? ಇದು ಆಲ್ರೆಡಿ ಐತೆ. ಇದಾಗತ್ತೇನ್ರಿ? ಹಿಂಗ್ ಬಂದ್ ಒಂದಾಗೈತೆ. ಇದ್ ನೋಡ್ರಿ ಇಲ್ಲಿ 2 ಮಾತ್ರ ಇದಾವ. ಇದು ಕೂಡ ಆಗಂಗಿಲ್ಲ. ಇದನ್ನ ಟ್ರೈ ಮಾಡ್ರಿ ನೋಡೋಣ. ಇಲ್ಲಿ ಈ ತರ ಐತೆ. ನೆಕ್ಸ್ಟ್ ನೋಡ್ರಿ, ಸೊ ಇದನ್ನೇನಪ್ಪಾ ಅಂತಂದ್ರೆ ಜಸ್ಟ್ ಟ್ರೈ ಮಾಡ್ರಿ ನೋಡೋಣ. 1 2 3 4. ಸೊ ಅಂದ್ರೆ ಆಪ್ಷನ್ 1 ಏನಪ್ಪಾ ಅಂತಂದ ಹೇಳಿದ್ರೆ ನಮ್ಗ ಕರೆಕ್ಟ್ ಆಗಿರೋ ಆಪ್ಷನ್ ಆಗತ್ತ. ನಾವು ಈ ರೀತಿಯಾಗಿ ಏನಂತಂದ ಹೇಳಿದ್ರೆ ಸಾಲ್ವ್ ಮಾಡ್ಬೇಕಾಗತ್ತ. ನೆಕ್ಸ್ಟ್ ಕ್ವಶನ್ ನೋಡೋಣ. ಇದು ಕೂಡ ಏನಪ್ಪಾ ಅಂತಂದ ಹೇಳಿದ್ರೆ ಈಸಿ ಆಗೈತೆ, ಟೆನ್ಷನ್ ತೊಗೊಳಕ್ ಹೋಗ್ಬೇಡ್ರಿ, ಜಸ್ಟ್ ನೋಡ್ರಿ. ಸೊ ಆಪ್ಷನ್ 1, ಆಪ್ಷನ್ 2, ಆಪ್ಷನ್ 3, ಆಪ್ಷನ್ 4. ಎಸ್, ನೋಡ್ರಿ ಇಲ್ಲಿ ಈ ತರ ಏನಪ್ಪಾ ಅಂತಂದ ಹೇಳಿದ್ರೆ ಕ್ವಶನ್ ಐತೆ. ಯಾರು ಕಾಣಿಸ್ಲಿಲ್ಲ ಅಂತಂದ ಹೇಳಿದ್ರೆ ಇನ್ನೊಂದ್ ಸ್ವಲ್ಪ ಜೂಮ್ ಮಾಡೋಣ. ನೋಡ್ರಿ ಇಲ್ಲಿ ಏನ್ ಆಗತೈತಿ ಅಷ್ಟು ನೋಡ್ಬೇಕು. ಜಸ್ಟ್ ಇಲ್ಲಿ ಏನ್ ಆಗತೈತಿ ನಿಮ್ಗೆ ಕಾಣಿಸ್ಲಿಲ್ಲ ಅಂತಂದ ಹೇಳಿದ್ರೆ ಇನ್ನು ನೋಡ್ರಿ. ಇಲ್ಲಿ ಏನೋ ಒಂಥರ ಏನಂತಂದ ಹೇಳಿದ್ರೆ ಒಂದು ಸ್ಟ್ರಕ್ಚರ್ ಏನೋ ಚೇಂಜಸ್ ಆಗತೈತೋ, ಏನೋ ಒಂದ್ ಆಗತೈತೆ. ಇಲ್ಲಿ ನೋಡ್ರಿ, ಇಲ್ಲಿ ನೋಡಿದಾಗ ನಾರ್ಮಲ್ ಆಗಿ 6 ಐತೆ, ಏನು ಚೇಂಜಸ್ ಇಲ್ಲ. ಅದಾದ ನಂತರ ನೆಕ್ಸ್ಟ್ ಇಲ್ಲಿ ನೋಡ್ರಿ, ಇಲ್ಲಿ ಏನಾಗೈತಿ, ಎಲ್ಲ ಕಡೆ ಸೇಮ್ ಡಯಾಗ್ರಾಮ್ ಐತೆ, ಬಟ್ ಅದ್ರ ನಮ್ಗೆ ಏನು ಕಾಣಿಸೋದು. ಇಲ್ಲಿ ಒಳಗಡೆ ಒಂದು ಎಸ್ ಅಂತ ಐತಿ ನೋಡ್ರಿ. ಇಲ್ಲಿ ಒಳಗಡೆ ಅಂತ ಒಂದು ಎಸ್ ಐತೆ. ಆ ಅದಾದ ನಂತರ ಇದು ಇಲ್ಲಿಗೆ ಬಂದಾಗ ಈ ತರ ಬಂದೈತಿ. ಎಸ್ ಎಸ್ ಈ ತರ ಇಲ್ಲಿ ಇಲ್ಲಿ ಇದನ್ನು ಒಂದ್ ಬಿಡ್ತಾನೆ. ಇಲ್ಲಿ ಅದ್ರದ್ದು ಬಾಲದ ತರ ಐತೆ ನೋಡ್ರಿ. ಇದು ಬಾಲದ ತರ ಈ ಕಡೆ ಬಂದೈತೆ. ಈ ತರ ಮಾಡಿ ಈ ಕಡೆ ಬಂದೈತೆ. ಆಮೇಲೆ ನೆಕ್ಸ್ಟ್ ಏನಾಗೈತಪ್ಪ ಅಂತಂದ ಹೇಳಿದ್ರೆ ಈ ತರ ಬಂದೈತೆ. ಆ ಇಲ್ಲಿ ನೋಡ್ರಿ ಇದೊಂದ ನೀವು ನೆನ್ಪಿಟ್ಕೊಂಡ್ಬಿಡ್ಬೇಕು ಈಗ. ಸೊ ಇಲ್ಲಿ ನೋಡ್ರಿ ಇದು ಬಾಲದ ತರ ಎಸ್ ಫಸ್ಟ್ ಚಿತ್ರೊಳಗೆ ಹಿಂಗೈತೆ. ಸೆಕೆಂಡ್ ಒಳಗಡೆ ಐತಿ ಹಿಂಗೈತಿ. ಇದು ಕೆಳಗಡೆ ಐತಿ, ಆಮೇಲೆ ಈ ಕಡೆ ತಗೊಂಡ್ ಬಂದಿದಾನ. ಸೊ ಅದಾದ ನಂತರ ಇದೇನಪ್ಪಾ ಅಂತಂದ ಹೇಳಿದ್ರೆ ಮೇಲ್ಗಡೆ ಬಂದ್ಬಿಟ್ಟೈತೆ. ಇಲ್ಲಿ ಕೆಳಗಡೆ ಇತ್ತು, ಆಮೇಲೆ ಈ ಕಡೆ ಬಂತು, ಆಮೇಲೆ ಮೇಲ್ ತಗೊಂಡ್ ಬಂದ. ಅಂದ್ರೆ ನಾವು ನೆಕ್ಸ್ಟ್ ಯಾವ ಕಡೆ ಬರ್ಬೇಕು? ಈ ಕಡೆ ಬರ್ಬೇಕು. ಅದ್ರದ್ದು ಬಾಲದ್ದು ಏನಪ್ಪಾ ಅಂತಂದ ಹೇಳಿದ್ರೆ ಇದೇನ್ ಸ್ಟ್ರಕ್ಚರ್ ಐತಲ್ಲ ಇದು ಈ ಕಡೆ ಬರ್ಬೇಕು, ಈ ಕಡೆ ಸೈಡ್ ಬರ್ಬೇಕು. ಅಂತ ಆಪ್ಷನ್ ಎಲ್ಲೈತೆ ಅಂತ ನೋಡ್ಬೇಕು. ಇಲ್ಲಿ ನೋಡ್ರಿ ಇದು ಆಪ್ಷನ್ ಐತನ. ಸೊ ಈ ರೀತಿಯಾಗಿ ಐತಿ. ಇದು ಆಪ್ಷನ್ ರೀ, ಇದು ಬರ್ಬೋದ್ರಿ ಸರ್. ಇದು 1ನೇ ಆಪ್ಷನ್ ಏನಂತಂದ ಹೇಳಿದ್ರೆ ಬರ್ಬೋದ್ರಿ. ಆ ಸೆಕೆಂಡ್ ಆಪ್ಷನ್ ನೋಡೋಣ. ಸೆಕೆಂಡ್ ಆಪ್ಷನ್ ಸರ್, ಸೆಕೆಂಡ್ ಆಪ್ಷನ್ದಾಗು ಈ ಕಡೆ ಕೆಳಗಡೆ ಐತ್ರಿ, ಈ ರೀತಿಯಾಗಿ ಐತ್ರಿ. ಅದಾದ ನಂತರ ಥರ್ಡ್ ಆಪ್ಷನ್ ನೋಡ್ರಿ. ಸೊ ಇದು ಕೂಡ ಏನಪ್ಪಾ ಅಂತಂದ ಹೇಳಿದ್ರೆ ಈ ರೀತಿಯಾಗಿ ಐತ್ರಿ.
ಆಮೇಲೆ ನೆಕ್ಸ್ಟ್ 4ನೇ ಆಪ್ಷನ್ ನೋಡ್ರಿ, ಇದೇನಪ್ಪಾ ಅಂತಂದ್ ಹೇಳಿದ್ರೆ ಈ ರೀತಿ ಐತೆ. ಅಂದ್ರೆ 4ನೇ ಆಪ್ಷನ್ ನಮಗ್ ಬರಂಗಿಲ್ಲ, ಓನ್ಲಿ 3 ಆಪ್ಷನ್ ಒಳಗಡೆ ಬರ್ತವೆ, ಯಾವ್ದಾದ್ರು ಒಂದು ಬರ್ಬೋದು ಇವಾಗ. ಸೊ ನಾವು ಚೆಕ್ ಮಾಡ್ಬೇಕು. ಇನ್ನೊಂದ್ ಏನಾದ್ರು ನಾವು ಏನಂತಂದ್ ಹೇಳಿದ್ರೆ ಚೇಂಜಸ್ ನೋಡ್ಕೋಬೇಕು ಇವಾಗ. ಸೊ ಇಲ್ಲಿ ನೋಡ್ರಿ, ಏನಾದ್ರು ಚೇಂಜಸ್ ಆಗೈತೇನಾ ಅಂತಂದ್ ಹೇಳಿ ನೋಡ್ಕೋಬೇಕು ಈಗ. ಸೊ ಇಲ್ಲಿ ನೋಡ್ರಿ, ಫಸ್ಟ್ ಆಪ್ಷನ್ ಅನ್ನ ನೀವು ನೋಡಿದಾಗ ಇದೇನೈತಲ್ಲ, ಇದು ಚೂಪಾಗಿರೋದು ಏನೈತಲ್ಲ, ಇಲ್ಲಿ ನೋಡ್ರಿ, ಇದು ಈ ಕಡೆದು, ಇದು ಈ ಕಡೆದು, ಈ ಕಡೆ ಸೈಡ್ ಅದ ನೋಡ್ರಿ, ಹಿಂಗೇನ್ ಬಂದೈತಲ್ಲ, ಇದು ಚೂಪಾಗಿರೋದು. ಇಲ್ಲಿ ಅಬ್ಸರ್ವ್ ಮಾಡ್ರಿ ಎಲ್ಲರೂ, ಈ ತರ ಏನಂತಂದ್ ಹೇಳಿದ್ರೆ ಸೈಡ್ ಬಂದೈತಲ್ಲ ಎಸ್ ಆದ ನಂತರ, ಈ ತರ ಎಸ್ ಆದ ನಂತರ ಈ ಸ್ಟ್ರಕ್ಚರ್ ಬಂದೈತಲ್ಲ, ಅದನ್ನಷ್ಟು ಅಬ್ಸರ್ವ್ ಮಾಡ್ರಿ. ಇದು ಯಾವ ಕಡೆ ಸೈಡ್ ಐತ್ ನೋಡ್ರಿ, ಅದನ್ನ ಥಿಂಕ್ ಮಾಡ್ಬೇಕು ನೀವು ಇವಾಗ. ಯಾವ ಕಡೆ ಸೈಡ್ ಐತ್ ನೋಡ್ರಿ, ಸೊ ಬ್ಲಾಕ್ ಇದ್ದ ಕಡೆ ಐತಾ, ಇಲ್ಲೂ ಕೂಡ ಏನಂತಂದ್ ಹೇಳಿದ್ರೆ ಬ್ಲಾಕ್ ಇದ್ದದ ಕಡೆನೇ ಐತೆ. ಕ್ಲಿಯರ್? ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಇಲ್ಲಿ ನೋಡ್ರಿ, ಇಲ್ಲೂ ಕೂಡ ಏನಂತಂದ್ ಹೇಳಿದ್ರೆ ಇದು ಬ್ಲಾಕ್ ಐತಿ, ಇದು ಬ್ಲಾಕ್ ಐತಿ. ಇಲ್ಲಿ ನೋಡ್ರಿ, ಇದು ಬ್ಲಾಕ್ ಐತಿ, ಇದು ಬ್ಲಾಕ್ ಐತಿ. ಅದೇ ತರ ಇಲ್ಲಿ ನೋಡ್ರಿ, ಇದು ಬ್ಲಾಕ್ ಐತೆ, ಆಮೇಲೆ ಇದು ಬ್ಲಾಕ್ ಐತೆ. ಕ್ಲಿಯರ್? ಬಟ್ ಆದ್ರೆ ಇಲ್ಲಿ ಎಷ್ಟಿದಾವ ನೋಡ್ರಿ, 1 2 ಡಾಟ್ಸ್ ಗಳಿದಾವ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಇಲ್ಲಿ 1 2 ಡಾಟ್ಸ್ ಗಳಿದಾವ. ಈ ಕಡೆ ಹೋದ ನಂತರ ಇಲ್ಲಿ ನೋಡ್ರಿ 1 2 ವೈಟ್ ಕಲರ್ ಡಾಟ್ಸ್ ಗಳಿದಾವ. ಬಟ್ ಆದ್ರೆ ಇಲ್ಲಿ ನೋಡ್ರಿ, ಇಲ್ಲೂ ಕೂಡ ಏನಂತಂದ ಇದ್ರೆ 1 2 ವೈಟ್ ಡಾಟ್ಸ್ ಗಳಿದಾವ. ಬಟ್ ಆದ್ರೆ ಇಲ್ಲೊಂದ್ ಏನಪ್ಪಾ ಅಂತಂದ ಹೇಳಿದ್ರೆ ಎಕ್ಸ್ಟ್ರಾ ಬಂದೈತೆ. ಇಲ್ಲೊಂದೇನಪ್ಪಾ ಅಂತಂದ ಹೇಳಿದ್ರೆ ಎಕ್ಸ್ಟ್ರಾ ಬಂದೈತೆ. ಚೆಕ್ ಮಾಡ್ರಿ, ಇಲ್ಲಿ ನೋಡೋಣ. ಇಲ್ಲಿ ನೋಡ್ರಿ, ಇಲ್ಲಿ ಏನೂ ಬಂದೇ ಇಲ್ಲ, ಇಲ್ಲೂ ಕೂಡ ಏನೂ ಇಲ್ಲ, ಇಲ್ಲೂ ಕೂಡ ಏನೂ ಇಲ್ಲ, ಕೆಳಗಡೆ 2 ಡಾಟ್ಸ್ ಗಳು ಇಷ್ಟಿದಾವ. ಬಟ್ ಆದ್ರೆ ಇಲ್ಲೊಂದು ಡಾಟ್ ಏನಪ್ಪಾ ಅಂತಂದ ಹೇಳಿದ್ರೆ ಎಕ್ಸ್ಟ್ರಾ ಬಂದೈತೆ. ಸೊ ಅದಕ್ಕೋಸ್ಕರ ಇದು ಆಗಿ ಬರಂಗಿಲ್ಲ. ಇಲ್ಲಿ ಸಿಂಪಲ್ ಆಗಿ ನೋಡ್ರಿ, ಡಾಟ್ಸ್ ಗಳ ಬಗ್ಗೆ ಆಮೇಲೆ ಮಾತಾಡೋಣ. ಬಟ್ ಆದ್ರೆ ಇಲ್ಲಿ ನೋಡ್ರಿ, ಎಸ್ ಈ ಶೇಪ್ ಐತಾ ಇಲ್ಲಿ. ಇಲ್ಲಿ ನೋಡ್ರಿ, ಸಿಂಪಲ್ ಆಗಿ ನೋಡ್ಕೊಳ್ರಿ, ಇಲ್ಲಿ ಎಸ್ ಈ ಶೇಪ್ ಐತಾ. ಇದನ್ನ ಏನಂತಂದ ಹೇಳಿದ್ರೆ ರೌಂಡ್ ಅಪ್ ಮಾಡಿದಾನ. ಎಸ್ ಏನಪ್ಪಾ ಅಂತಂದ ಹೇಳಿದ್ರೆ ಈ ಶೇಪ್ ಐತಿ, ಇಲ್ಲಿ ಈ ತರ ಬಂದು ಈ ಶೇಪ್ ಆಯ್ತು. ಇದನ್ನ ಮತ್ತೆ ರೌಂಡ್ ಅಪ್ ಮಾಡಿದಾಗ ಏನಪ್ಪಾ ಅಂತಂದ ಹೇಳಿದ್ರೆ ಇಲ್ಲಿ ಏನಾಗೈತೆ ಅಂದ್ರೆ ಇದು ಮೇಲ್ಗಡೆ ಈ ತರ ಹೋಗಿ ಹಿಂಗಾಗೈತೆ. ಎಸ್. ಸೊ ಇದನ್ನ ನೀವು ರೌಂಡ್ ಅಪ್ ಮಾಡ್ರಿ ಅಂತಂದ ಹೇಳಿದ್ರೆ ಇದು ಇದ್ದದ್ದು ಏನಾಗತ್ತೆ ಅಂತಂದ ಹೇಳಿದ್ರೆ ಇದು ನೋಡ್ರಿ, ಇದು ಕೆಳಗಡೆ ಬರುತ್ತಲ್ಲ. ಸೊ ಈ ರೀತಿಯಾಗಿ ಏನಪ್ಪಾ ಅಂತಂದ ಹೇಳಿದ್ರೆ ಎಸ್ ಬರುತ್ತೆ ನಮ್ಗೆ. ಈ ರೀತಿಯಾಗಿ ಏನಪ್ಪಾ ಅಂತಂದ ಹೇಳಿದ್ರೆ ಎಸ್ ಬರುತ್ತೆ. ಇಲ್ಲಿ ಯಾವ ತರ ಎಸ್ ಐತ್ ನೋಡ್ರಿ, ಇದೇನಪ್ಪಾ ಅಂತಂದ ಹೇಳಿದ್ರೆ ಎಸ್ ಯಾವ ತರ ಐತಪ್ಪ ಅಂತಂದ ಹೇಳಿದ್ರೆ ಈ ರೀತಿ ಆಗೈತೆ. ಎಸ್ ಏನಂತಂದ ಹೇಳಿದ್ರೆ ಇದು ಮೇಲ್ಗಡೆ ಬಂದೈತೆ. ಬಟ್ ಆದ್ರೆ ಇದು ಕೆಳಗಡೆ ಬರ್ಬೇಕು. ಡೈರೆಕ್ಟ್ ಆಗಿ ಈ ಆಪ್ಷನ್ ಅನ್ನ ತೆಗೆದು ಹಾಕ್ರಿ. ಕ್ಲಿಯರ್ ಆಯ್ತಾ ಎಲ್ರಿಗೂ? ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಇವು 2 ಆಪ್ಷನ್ಸ್ ಗಳು ಉಳಿತಾವ. ಇದೊಂದು ಆಪ್ಷನ್, ಇದೊಂದು ಆಪ್ಷನ್ ಉಳಿಯುತ್ತ. ಏನಪ್ಪಾ ಅಂತಂದ ಹೇಳಿದ್ರೆ ಇದೊಂದು ಆಪ್ಷನ್, ಇದೊಂದು ಆಪ್ಷನ್ ಉಳಿಯುತ್ತೆ. ಅದಾದ ನಂತರ ನೆಕ್ಸ್ಟ್ ನಾನು ಸಿಂಪಲ್ ಆಗಿ ಹೇಳ್ಬೇಕಂತಂದ ಹೇಳಿದ್ರೆ, ಜಾಸ್ತಿ ಕನ್ಫ್ಯೂಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ಇಲ್ಲಿ ನೋಡ್ರಿ, ಇಲ್ಲಿ ಯಾವುದು ಏನಂತಂದ ಹೇಳಿದ್ರೆ ಈ ಬ್ಲಾಕ್ ಸ್ಪಾಟ್ಸ್ ಗಳಲ್ಲಿ, ಈ ಬ್ಲಾಕ್ ಸ್ಪಾಟ್ಸ್ ಗಳಲ್ಲಿ ಒಂದು ಡಾಟ್ ಇಲ್ಲ. ಸೆಕೆಂಡ್ ರಲ್ಲಿ 1 ಡಾಟ್ ಬಂದೈತೆ. ಅದಾದ ನಂತರ ಥರ್ಡ್ ಅಲ್ಲಿ 2 ಡಾಟ್ಸ್ ಗಳು ಬಂದಿದಾವ. ಅಂದ್ರೆ ಇಲ್ಲಿ ಏನ್ ಬರ್ಬೇಕು, ಸೊ ಬ್ಲಾಕ್ ಇದ್ದಲ್ಲಿ, ಇಂತ ಬ್ಲಾಕ್ ಇದ್ದಲ್ಲಿ ಏನಪ್ಪಾ ಅಂತಂದ ಹೇಳಿದ್ರೆ 3 ಡಾಟ್ ಗಳು ಬರ್ಬೇಕು. ಇಲ್ಲಿ 1 ಐತಿ, ಇಲ್ಲಿ 2 ಐತಿ, ಇಲ್ಲಿ 3ನೇದ್ರೊಳಗಡೆ ಡಾಟ್ ಇಲ್ಲ. ಕ್ಲಿಯರ್? ಸೊ ಅಂದ್ರೆ ಇದು ಆಪ್ಷನ್ ಆಗಂಗಿಲ್ಲ. ಇಲ್ಲಿ ನೋಡ್ರಿ, ಇದು ಶೇಪ್ ಹೆಂಗೈತಿ ನಮ್ದ, ಎಸ್ ಶೇಪ್ ಈ ತರನ ಬರ್ಬೇಕು. ಕ್ಲಿಯರ್ ಐತೆ? ಅದಾದ ನಂತರ ಇಲ್ಲೊಂದು ಡಾಟ್ ಐತಿ, ಇಲ್ಲೊಂದು ಡಾಟ್ ಐತಿ, ಇಲ್ಲೊಂದು ಡಾಟ್ ಐತಿ, 3 ಡಾಟ್ ಗಳಿದಾವ. ಅಂದ್ರೆ ನಮ್ದು ಏನಪ್ಪಾ ಅಂತಂದ ಹೇಳಿದ್ರೆ ಥರ್ಡ್ ಆಪ್ಷನ್ ಡೈರೆಕ್ಟ್ ಆಗಿ ಕರೆಕ್ಟ್ ಆಗತ್ತ. ಸೇಮ್ ಅದೇ ತರ ನೆಕ್ಸ್ಟ್ ಕ್ವಶನ್ ಅನ್ನ ನಾವು ನೋಡೋಣ. ಜಾಸ್ತಿ ಟೈಮ್ ವೇಸ್ಟ್ ಮಾಡೋದ್ ಬೇಡ. ಸೊ ನೋಡ್ರಿ, ಮಿನಿಮೈಸ್ ಮಾಡ್ತೀನಿ ನೋಡ್ರಿ. ಸೊ ಇಲ್ಲೇನಪ್ಪಾ ಅಂತಂದ ಹೇಳಿದ್ರೆ ಇದು ಕ್ವಶನ್, ಇದೇನಪ್ಪಾ ಅಂತಂದ ಹೇಳಿದ್ರೆ ಕ್ವಶನ್. ಇಲ್ಲಿ ಟ್ರಯಾಂಗಲ್ಸ್ ಗಳು ಏನೇನಿದಾವ ನೋಡ್ರಿ. ಫಸ್ಟ್ ದ್ರಲ್ಲಿ ಒಂದು ಟ್ರಯಾಂಗಲ್ ಐತೆ, ತ್ರಿಭುಜ ಅಂತಂದ ಹೇಳ್ತೀವಿ. ಸೆಕೆಂಡ್ ರಲ್ಲಿ ಏನ್ ನೋಡ್ರಿ, ಟೋಟಲ್ ಆಗಿ 3 ಟ್ರಯಾಂಗಲ್ಸ್ ಇದಾವ. ಆಮೇಲೆ 1 2 3 4 ಇಲ್ಲಿ 5 ಟ್ರಯಾಂಗಲ್ಸ್ ಗಳು ಬಂದು. ಹಂಗಾದ್ರೆ ಇಲ್ಲಿ ನೆಕ್ಸ್ಟ್ ಏನ್ ಬರ್ಬೇಕು, 1 3 5 ಅಂತಂದ ಹೇಳಿದ್ರೆ ನೆಕ್ಸ್ಟ್ ಏನಪ್ಪಾ ಅಂತಂದ ಹೇಳಿದ್ರೆ 7 ಟ್ರಯಾಂಗಲ್ಸ್ ಗಳು ಬರ್ಬೇಕು. ಇಲ್ಲಿ ನೋಡ್ರಿ, ಫಸ್ಟ್ ಆಪ್ಷನ್ ಒಳಗಡೆ ಎಷ್ಟಿದಾವು, 1 2 3 4 ಬರಂಗಿಲ್ಲ. ಸೆಕೆಂಡ್ ಆಪ್ಷನ್ ನೋಡ್ರಿ 1 2 3 ಬರಂಗಿಲ್ಲ. ಥರ್ಡ್ ಆಪ್ಷನ್ ದಾಗ 2 ಇದಾವ, ಬರಂಗಿಲ್ಲ. ಫೋರ್ತ್ ಆಪ್ಷನ್ ನೋಡ್ರಿ 1 2 3 4 5 6 7. ಹಂಗಾದ್ರೆ ನಮ್ದು ಏನಪ್ಪಾ ಅಂತಂದ ಹೇಳಿದ್ರೆ ಫೋರ್ತ್ ಆಪ್ಷನ್ ನಮ್ಗ ಇಲ್ಲಿ ಕರೆಕ್ಟ್ ಆಗತ್ತ. ಸೊ ಈ ರೀತಿಯಾಗಿ ನಾವು ಕ್ವಶನ್ಸ್ ಗಳನ್ನ ಮಾಡ್ತಾ ಹೋಗ್ಬೇಕಾಗತ್ತ. ಎಸ್, ಕ್ಲಿಯರ್ ಆಯ್ತಾ ಎಲ್ರಿಗೂ? ನೋಡ್ರಿ, ನೆಕ್ಸ್ಟ್ ಕ್ವಶನ್ ಅನ್ನ ನಾವು ನೋಡೋಣ. ಇಲ್ಲಿ ನೋಡ್ರಿ, ಚಿತ್ರಗಳನ್ನ ನೋಡ್ರಿ, ಅದಾದ ನಂತರ ಆಪ್ಷನ್ಸ್ ಗಳನ್ನ ನೋಡ್ರಿ. 1 2 3 4 ಆಪ್ಷನ್ಸ್. ನಿಮ್ಗೆಲ್ಲಾದ್ರೂ ಗೊತ್ತಾಯ್ತು ಅಂತಂದ ಹೇಳಿದ್ರೆ ಕಮೆಂಟ್ ಅನ್ನ ಹಾಕ್ರಿ. ಪ್ರತಿಯೊಂದು ಕ್ವಶನ್ಸ್ ಗಳು ಇವಾಗೆಲ್ಲ ನಿಮ್ಗೆ ಹೆಂಗ್ ಲಾಜಿಕ್ ನ ಕಂಡಿಡಬೇಕಂತ ಗೊತ್ತಾಯ್ತಲ್ಲ. ಈಗ ನಾನ್ ನೆಕ್ಸ್ಟ್ ಇನ್ನೊಂದು ಕ್ವಶನ್ ಡಿಸ್ಪ್ಲೇ ಮಾಡಿದ ನಂತರ ಇವಾಗ ಇದನ್ನ ಡಿಸ್ಪ್ಲೇ ಮಾಡಿದೀನಿ. ಸ್ಟಾಪ್ ಮಾಡ್ರಿ, ನೋಡ್ರಿ, ಲಾಜಿಕ್ ಏನ್ ಬರುತ್ತೆ ನೋಡ್ರಿ, ಯಾವ್ದು ಕರೆಕ್ಟ್ ಆಪ್ಷನ್ ಇರುತ್ತೆ ಅದನ್ನ ಹಾಕ್ರಿ. ಆಮೇಲೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ, ಕರೆಕ್ಟ್ ಐತಿಲ್ಲೋ ನೋಡ್ರಿ. ನೀವು ಈ ತರ ಚೆಕ್ ಮಾಡ್ರಿ ಅಂತಂದ ಹೇಳಿದ್ರೆ ನೀವು ಎಕ್ಸಾಮ್ದಾಗ ಬಿಡಿಸಿದಂಗ ನಿಮ್ಗ ಒಂದ್ ಐಡಿಯಾ ಬರುತ್ತೆ. ಎಸ್, ನೋಡ್ರಿ, ಕಮೆಂಟ್ ಹಾಕ್ರಿ ಯಾವ್ದು ಆಪ್ಷನ್ ಕರೆಕ್ಟ್ ಆಗುತ್ತೆ. ಇಲ್ಲಿ ನೋಡ್ರಿ, ಫಸ್ಟ್ ಆಪ್ಷನ್ ಅನ್ನ ನೋಡ್ರಿ. ಈ ತರ ಏನಪ್ಪಾ ಅಂತಂದ ಹೇಳಿದ್ರೆ ಮೂಲೆಯಲ್ಲಿ ಸ್ಟ್ರಕ್ಚರ್ ಗಳು ಬಂದಿದಾವ. ಇದೊಂದು ಹೊರಗಡೆ ಏನಪ್ಪಾ ಅಂತಂದ ಹೇಳಿದ್ರೆ ಈ ರೀತಿಯಾಗಿ ಸ್ಟ್ರಕ್ಚರ್ ಐತೆ. ಕ್ಲಿಯರ್ ಎಲ್ರಿಗೂ? ಈ ರೀತಿಯಾಗಿ ಏನಪ್ಪಾ ಅಂತಂದ ಹೇಳಿದ್ರೆ ಸ್ಟ್ರಕ್ಚರ್ ಐತೆ, ಒಳಗಡೆ ಚಿತ್ರಗಳಿದಾವೆ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ.
ಆಮೇಲೆ ನೋಡ್ರಿ ಎಲ್ಲಾ ಕಡೆ ಸೇಮ್ ಚಿತ್ರಗಳಿದಾವ. ಒಳಗಡೆ ಇರೋದೇನಪ್ಪಾ ಅಂತಂದ ಹೇಳಿದ್ರೆ ಎಲ್ಲಾ ಡಯಾಗ್ರಾಮ್ಸ್ ಗಳು ಸೇಮ್ ಇದಾವ. ಬಟ್ ಆದ್ರೆ ಇಲ್ಲಿ ಏನೋ ಮೂವ್ ಆಗ್ತಿದಾವ ನೋಡ್ರಿ. ಯಾವ್ದೋ ಒಂದು ಇದನ್ನ ತಗೊಳ್ಳೋಣ. ಇವಾಗ ನಾವು ಇದನ್ನೇನಪ್ಪಾ ಅಂತಂದ ಹೇಳಿದ್ರೆ ಇದನ್ನ ಕನ್ಸಿಡರ್ ಮಾಡೋಣ. ಇದು ನೆಕ್ಸ್ಟ್ ಚಿತ್ರದಲ್ಲಿ ಏನಾಗೈತಪ್ಪ ಅಂತಂದ ಹೇಳಿದ್ರೆ ಈ ಕಡೆ ಬಂದೈತೆ. ಇಲ್ಲಿ ಮೇಲ್ಗಡೆ ಇತ್ತಲ್ಲ ಇದೇನಪ್ಪಾ ಅಂತಂದ್ ನೆಕ್ಸ್ಟ್ ಚಿತ್ರದಲ್ಲಿ ಇಲ್ಲಿ ಬಂದೈತೆ. ಅದಾದ ನಂತರ ಈ ಚಿತ್ರ ಹೆಂಗ್ ಬರ್ಬೇಕು ಹಂಗಾದ್ರೆ ನಮ್ ಪ್ರಕಾರ ಅದೊಂದು ಮೂವ್ ಆಗೈತಲ್ಲ, ಅದನ್ನೊಂದ ಮೂವ್ ಆಗಿರೋದು ನಾವು ಈಗ ನೋಡ್ಕೊಬೇಕು. ಬೇರೆದೆಲ್ಲ ಏನಂತಂದ್ ಹೇಳಿದ್ರೆ ಟೆನ್ಷನ್ ತಗೊಳಕ್ ಹೋಗ್ಬೇಡ. ಸೊ ಇಲ್ಲೇನೈತಲ್ಲ ಇದು ಈ ಕಡೆ ಬಂತು. ಇದು ಮೇಲ್ಗಡೆ ಇರೋದೇನಪ್ಪಾ ಅಂತಂದ್ ಹೇಳಿದ್ರೆ ಇಲ್ಲಿರೋದು ಹಿಂದಿನ ಚಿತ್ರದಲ್ಲಿ ಇಲ್ಲಿಗೆ ಬಂದೈತೆ. ಅಂದ್ರೆ ಇದು ಇಲ್ಲಿರೋದು ನೆಕ್ಸ್ಟ್ ಚಿತ್ರದಲ್ಲಿ ಎಲ್ಲಿ ಬರ್ಬೇಕು, ಈ ಕಡೆ ಬರ್ಬೇಕು. ಹಂಗಂದ್ರೆ ಇಲ್ಲೇನಪ್ಪಾ ಅಂತಂದ್ ಹೇಳಿದ್ರೆ ಈ ರೀತಿಯಾಗಿ ಬಂತು. ಕ್ಲಿಯರ್. ಸೊ ಇದಾದ ನಂತರ ನೆಕ್ಸ್ಟ್ ಯಾವ್ದೈತಿ, ಈ ತರ ಜೀರೋ ಐತೆ. ಅದಾದ ನಂತರ ಇಲ್ಲೇನಪ್ಪಾ ಅಂತಂದ್ ಹೇಳಿದ್ರೆ ಈ ರೀತಿಯಾಗಿ ಸ್ಟಾರ್ ಐತೆ. ಅದಾದ ನಂತರ ಇಲ್ಲಿ ಜೀರೋ ಐತೆ. ಈಗ ನಾವು ನೆಕ್ಸ್ಟ್ ನೋಡ್ಬೇಕು. ಇದು ನಾವು ಚಿತ್ರ ಬಿಡಿಸಿದ್ವಿ ಈಗ. ಸೊ ನೆಕ್ಸ್ಟ್ ಕರೆಕ್ಟ್ ಐತಿಲ್ಲ ನೋಡ್ಕೋಬೇಕಲ್ಲ, ನಮ್ಗೆ ಕರೆಕ್ಟ್ ಆಗಿ ಗೊತ್ತಾಗ್ಬೇಕಲ್ಲ. ನೆಕ್ಸ್ಟ್ ಇವಾಗ ಇಲ್ಲಿ ಐತಿ. ಹಂಗಾದ್ರೆ ನೆಕ್ಸ್ಟ್ ಎಲ್ಲಿ ಬರ್ಬೇಕು, ಇದು ಸ್ಕ್ವೇರು. ಓ ಈ ಕಡೆ ಸೈಡ್ ಬರ್ಬೇಕು. ಅಂದ್ರೆ ಇಲ್ಲೇ ಐತಿ ನೋಡ್ರಿ. ಹಂಗಾದ್ರೆ ಅದಾದ ನಂತರ ನೆಕ್ಸ್ಟ್ ಇಲ್ಲಿ ಜೀರೋ ಮುಂದ್ಗಡೆ, ಅದಾದ ನಂತರ ಸ್ಟಾರು, ಆಮೇಲೆ ಜೀರೋ. ಹಂಗಾದ್ರೆ ನಮ್ದು ಆಪ್ಷನ್ ಅಪ್ಪ ಏನಂತಂದ್ ಹೇಳಿದ್ರೆ ಈ ರೀತಿಯಾಗಿರೋದು ಕರೆಕ್ಟ್ ಆಗಿರುತ್ತೆ. ಎಲ್ಲೈತ್ ನೋಡ್ರಿ ಸ್ಕ್ವೇರ್ ಬಾಕ್ಸ್. ಇದೇನೈತಲ್ಲ ಸ್ಕ್ವೇರ್ ಬಾಕ್ಸ್ ಈ ಕಡೆ ಕೆಳಗಡೆ ಬರ್ಬೇಕು. ಇಲ್ಲಿ ಬಂದೈತಾ, ಇಲ್ಲ. ಆಪ್ಷನ್ ಒಂದಾಗಂಗಿಲ್ಲ. ಇಲ್ಲಿ ನೋಡ್ರಿ ಬಂದಿಲ್ಲ. ಇಲ್ಲಿ ನೋಡ್ರಿ ಬಂದಿಲ್ಲ. ಇಲ್ಲಿ ಲಾಸ್ಟ್ ನೋಡ್ರಿ, ಹಾ ಇಲ್ಲಿ ಬಂದೈತೆ. ಸೊ ಇದ್ ನೋಡ್ರಿ ಇಲ್ಲಿ ಐತೆ. ಆಮೇಲೆ ಜೀರೋ ಸರ್ಕಲ್ ಐತೆ, ಆಮೇಲೆ ಸ್ಟಾರ್ ಐತಿ, ಆಮೇಲೆ ನೆಕ್ಸ್ಟ್ ಇಲ್ಲಿರೋದು ಇಲ್ಲಿ ಐತೆ. ಹಂಗಾದ್ರೆ ನಮ್ದು ಆಪ್ಷನ್ ಏನಪ್ಪಾ ಅಂತಂದ ಹೇಳಿದ್ರೆ 4ನೇದು ಕರೆಕ್ಟ್ ಆಗತ್ತ. ಎಷ್ಟ್ ಜನರದ್ದು ಕರೆಕ್ಟ್ ಆಗಿತ್ತು ನೋಡ್ರಿ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಕ್ವಶನ್ ಚೆಕ್ ಮಾಡ್ರಿ. ಸೊ ಯಾರಿಗ ಆನ್ಸರ್ ಗೊತ್ತೈತೆ ಆಲ್ರೆಡಿ ಹಾಕ್ರಿ ನೋಡೋಣ. ಕಮೆಂಟ್ ಸ್ಟಾಪ್ ಮಾಡ್ರಿ, ನೋಡ್ರಿ ಚಿತ್ರ ನೋಡ್ರಿ, ಆನ್ಸರ್ಸ್ ಅನ್ನ ಹಾಕ್ರಿ. ನೋಡ್ರಿ ಇದು ಆಪ್ಷನ್ 1, ಆಪ್ಷನ್ 2, ಆಪ್ಷನ್ 3, ಆಪ್ಷನ್ 4 ಯಾವ್ದು ಬರುತ್ತೆ ಇಲ್ಲಿ. ಇಲ್ಲಿ ನೋಡ್ರಿ ಫುಲ್ ಬ್ಲಾಕ್ ಕಲರ್ ಏನಂತಂದ್ರೆ ಬ್ಲಾಕ್ ಕಲರ್ ಐತೆ. ಕಪ್ಪು ಕಲರ್ದು ಒಂದೈತೆ. ಅದಾದ ನಂತರ ಇದ್ರಲ್ಲಿ ಏನ್ ಮಾಡಿದಾರ, ಒಂದು ವೈಟ್ ಬಾಕ್ಸ್ ನ ಕೊಟ್ಟಿದಾರ. ಸೊ ನೆಕ್ಸ್ಟ್ ಇದ್ರಲ್ಲಿ ಏನ್ ಮಾಡಿದಾರ, 2 ವೈಟ್ ಬಾಕ್ಸ್ ಕೊಟ್ಟಿದಾರ. ಇದ್ರಲ್ಲಿ 0 ವೈಟ್ ಬಾಕ್ಸ್, ಇದ್ರಲ್ಲಿ 1 ವೈಟ್ ಬಾಕ್ಸ್, ಇದ್ರಲ್ಲಿ 2 ವೈಟ್ ಬಾಕ್ಸ್. ನೆಕ್ಸ್ಟ್ ಏನ್ ಬರ್ಬೇಕು, 3 ವೈಟ್ ಬಾಕ್ಸ್ ಗಳು ಬರ್ಬೇಕು. ಹಂಗ ಯಾವ್ದಾದ್ರು ಬರುತ್ತಾ, ಟ್ರೈ ಮಾಡ್ರಿ. ಇಲ್ಲಿ 1 ವೈಟ್ ಬಾಕ್ಸ್, ಇಲ್ಲಿ 2 ವೈಟ್ ಬಾಕ್ಸ್, ಇಲ್ಲಿ ಏನಂತಂದ್ರೆ 3 ವೈಟ್ ಬಾಕ್ಸ್. ಸೊ ಆತರ ಯಾವ್ದಾದ್ರು ಆಪ್ಷನ್ ಐತಾ? ಎಸ್. 1, 2, 3, 4, 5 ಇಲ್ಲಿ 5 ವೈಟ್ ಬಾಕ್ಸ್ ಗಳು ಬರ್ತಾವ, ಬರಂಗಿಲ್ಲ. ಇದು ಆಪ್ಷನ್ 1 ಕರೆಕ್ಟ್ ಆಗಂಗಿಲ್ಲ. ಸೆಕೆಂಡ್ ಆಪ್ಷನ್ 1, 2, 3 ಇದರಲ್ಲಿ 3 ಬಾಕ್ಸ್ ಇದಾವ, ಅಂದ್ರೆ ಆಪ್ಷನ್ 2 ಕರೆಕ್ಟ್ ಆಗತ್ತೆ. ಇಲ್ಲಿ ನೋಡ್ರಿ ಇದ್ರಲ್ಲಿ 8 ಬಾಕ್ಸ್ ಗಳಿದಾವ, ಇದ್ರಲ್ಲಿ 4 ಬಾಕ್ಸ್ ಗಳಿದಾವ. ಇವ್ 2 ಆಪ್ಷನ್ಸ್ ಗಳಾಗಂಗಿಲ್ಲ. ಸೊ ಕರೆಕ್ಟ್ ಆಗೋದೇನಪ್ಪಾ ಅಂತಂದ ಹೇಳಿದ್ರೆ 2ನೇದು ಕರೆಕ್ಟ್ ಆಗತ್ತೆ. ಎಷ್ಟ್ ಜನರದ್ದು ಕರೆಕ್ಟ್ ಆಯ್ತು ನೋಡ್ರಿ. ಎಸ್. ಅದೇ ತರ ಏನಪ್ಪಾ ಅಂತಂದ ಹೇಳಿದ್ರೆ ನೆಕ್ಸ್ಟ್ ಕ್ವಶನ್ ನೋಡ್ರಿ. ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ. ಅದಾದ ನಂತರ ಇದು ಆಪ್ಷನ್ 1, ಆಪ್ಷನ್ 2, ಆಪ್ಷನ್ 3, ಆಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ ಹೇಳಿದ್ರೆ ಆಪ್ಷನ್ 4 ಅನ್ನ ನಾನು ನಿಮ್ಗ ತೋರಿಸ್ತೀನಿ ನೋಡ್ರಿ. ಇಲ್ಲಿ ಏನಾಗೈತಿ, ಸಿಂಪಲ್ ಆಗಿ ಏನಪ್ಪಾ ಅಂತಂದ ಹೇಳಿದ್ರೆ ಏನಾಗತೈತಿ, ಸ್ಟ್ರಕ್ಚರ್ ಏನಾಗೈತಿ ಅಂತ ನೋಡ್ಕೋಬೇಕು. ಇಲ್ಲಿ ನೋಡ್ರಿ ಇಲ್ಲಿ ಸ್ಕ್ವೇರ್ ಐತಿ. ಅದಾದ ನಂತರ ನೆಕ್ಸ್ಟ್ ಇಲ್ಲೂ ಸ್ಕ್ವೇರ್ ಐತೆ, ಆಮೇಲೆ ಇಲ್ಲೂ ಸ್ಕ್ವೇರ್ ಐತೆ. ಆಮೇಲೆ ಇಲ್ಲಿ ಏನಪ್ಪಾ ಅಂತಂದ ಹೇಳಿದ್ರೆ ಈ ರೀತಿಯಾಗಿ ಸ್ಟ್ರಕ್ಚರ್ಸ್ ಗಳಿದಾವೆ, ಸ್ಕ್ವೇರು ಸ್ಟ್ರಕ್ಚರ್ಸ್ ಗಳು. ಇಲ್ಲಿ ನೋಡ್ರಿ ಇಲ್ಲಿ ಏನಪ್ಪಾ ಅಂತಂದ ಹೇಳಿದ್ರೆ ಸಿಂಪಲ್ ಆಗಿ ಇದು ಈ ಕಡೆ ಸ್ಟ್ರಕ್ಚರ್ ಐತೆ. ಅದಾದ ನಂತರ ಇಲ್ಲಿ ಏನ್ ಬಂದೈತಿ, ಈ ತರ ಸ್ಟ್ರಕ್ಚರ್ ಬಂದೈತೆ. ಆಮೇಲೆ ನೆಕ್ಸ್ಟ್ ಈ ತರ ಸ್ಟ್ರಕ್ಚರ್ ಬಂದೈತಿ. ಆಮೇಲೆ ನೆಕ್ಸ್ಟ್ ಹಂಗಾದ್ರೆ ನಮ್ದು ಯಾವ ತರ ಸ್ಟ್ರಕ್ಚರ್ ಬರ್ಬೇಕು, ಈ ರೀತಿಯಾಗಿರೋ ಸ್ಟ್ರಕ್ಚರ್ ಬರ್ಬೇಕು. ಕ್ಲಿಯರ್. ಸೊ ಈ ರೀತಿಯಾಗಿರೋ ಸ್ಟ್ರಕ್ಚರ್ ಬರ್ಬೇಕು. ಇಲ್ಲಿ ನೋಡ್ರಿ ಏನಾಗೈತಿ, ಇಲ್ಲಿ ಸ್ಕ್ವೇರ್ ಏನಪ್ಪಾ ಅಂತಂದ ಹೇಳಿದ್ರೆ ಈ ರೀತಿಯಾಗೈತಿ. ಆಮೇಲೆ ಇಲ್ಲಿ ಏನಪ್ಪಾ ಅಂತಂದ ಹೇಳಿದ್ರೆ ಈ ರೀತಿಯಾಗಿ ಕೊಟ್ಟಿದ್ದಾನ. ಆಮೇಲೆ ಮತ್ತೇನಪ್ಪಾ ಅಂತಂದ ಹೇಳಿದ್ರೆ ವರ್ಟಿಕಲ್ ಈ ತರ ಐತೆ. ಆಮೇಲೆ ನಮ್ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಹಾರಿಜಾಂಟಲ್ ಸಮಾನಾಂತರವಾಗಿ ಈ ತರ ಬರ್ಬೇಕು. ಹಂಗಾದ್ರೆ ನಮ್ದು ಇಲ್ಲಿ ಏನಪ್ಪಾ ಅಂತಂದ್ರೆ ಸ್ಕ್ವೇರ್ ಈ ತರ ಬರ್ಬೇಕು. ಅಂದ್ರೆ ನಾವು ಆಯತ ಕರಿತೀವಿ, ಅದನ್ನ ಆಯತ ಅಂತಂದ ಹೇಳಿ ಕರಿತೀವಿ. ಏನಪ್ಪಾ ಅಂತಂದ ಹೇಳಿದ್ರೆ ಇದು ಈ ರೀತಿಯಾಗಿ ಬಂತು. ಆಮೇಲೆ ನೆಕ್ಸ್ಟ್ ನೋಡ್ರಿ ಇಲ್ಲಿ ಜೀರೋಗಳಿದಾವಲ್ಲ. ಸೊ ಅದ್ ಮುಂದಿನ ಎಲ್ಲ ಸ್ಟ್ರಕ್ಚರ್ ಗಳನ್ನ ಬಿಡ್ರದನ್ನ. ಇಲ್ಲೊಂದು ಜೀರೋ ಐತೆ, ಆಮೇಲೆ ಈ ಕಡೆ ಒಂದು ಜೀರೋ, ಅಂದ್ರೆ ಸರ್ಕಲ್ ವೃತ್ತವನ್ನ ಕೊಟ್ಟಿದಾರ. ಕ್ಲಿಯರ್ ಎಲ್ರಿಗೂ. ಆಮೇಲೆ ನೆಕ್ಸ್ಟ್ ನಾವು ಒಂದೇ ಒಂದು ನಾವು ಥಿಂಕ್ ಮಾಡ್ಬೇಕು ಇವಾಗ. ಆ ಸರ್ಕಲ್ ಅಲ್ಲೂ ಕೂಡ ಏನಂತಂದ ಹೇಳಿದ್ರೆ ಈ ರೀತಿ ಗೆರೆಯನ್ನ ಕೊಟ್ಟಿದಾರ. ಸೊ ಇಲ್ಲಿ ನೋಡ್ರಿ ಇದು ಇಲ್ಲಿ ಐತಿ, ಆಮೇಲೆ ಇದು ಇಲ್ಲಿಗೆ ಬಂದೈತೆ. ಆಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ ಹೇಳಿದ್ರೆ ನಾರ್ಮಲ್ ಆಗಿ ನೋಡ್ರಿ ಇದು ಸೇಮ್ ಐತೆ. ಆಮೇಲೆ ನೆಕ್ಸ್ಟ್ ಇದು ಸೇಮ್ ಐತೆ. ಕ್ಲಿಯರ್. ಈಗ ನೆಕ್ಸ್ಟ್ ನಮ್ದು ಯಾವ ತರ ಬರ್ಬೇಕು, ಇಲ್ಲಿರೋದ್ನ ಯಾವ ತರ ಆಗ್ಬೇಕು, ಇಲ್ಲಿರೋದ್ ಯಾವ ತರ ಆಗ್ಬೇಕು. ಸೊ ಇಲ್ಲಿ ಇರೋದ್ನ ಏನಪ್ಪಾ ಅಂತಂದ ಹೇಳಿದ್ರೆ ನೆಕ್ಸ್ಟ್ ಇಲ್ಲಿ ಕೊಟ್ಟಿದಾನ. ಹಂಗಾದ್ರೆ ಇಲ್ಲಿ ಇರೋದ್ನ ನಾವೇನಂತಂದ ಹೇಳಿದ್ರೆ ನೆಕ್ಸ್ಟ್ ಇಲ್ಲಿಗೆ ಬರ್ಬೇಕು. ಅಂದ್ರೆ ಇಲ್ಲಿ ಇರೋದ್ ಹೆಂಗೈತಿ, ಸೊ ಈ ರೀತಿಯಾಗಿ ಅಡ್ಡದಾಗೈತ. ಆಮೇಲೆ ಇಲ್ಲಿ ಅಡ್ಡದಾಗಿ ನಾನು ಹೇಳ್ತೀನಿ. ಇಲ್ಲಿ ಇರೋದೇನಪ್ಪಾ ಅಂತಂದ ಹೇಳಿದ್ರೆ ಕೆಳಗಡೆ ಬರ್ಬೇಕು. ಇದು ಈ ಕಡೆ ಬಂತು. ಸೇಮ್ ಹಂಗೈತ್ ನೋಡ್ರಿ, ಇಲ್ಲಿ ಇರೋದ್ನ ಇಲ್ಲಿ ಕೊಟ್ಟಿದಾನ, ಇಲ್ಲಿರೋದ್ ಅಲ್ಲಿಗೆ ಐತೆ. ಕ್ಲಿಯರ್ ಎಲ್ರಿಗೂ. ಸೊ ಆ ತರ ಆಪ್ಷನ್ಸ್ ಗಳು ಯಾವ್ದಾವ ಅಂತಂದ ಹೇಳಿ ನಾವು ಇವಾಗ ಚೆಕ್ ಮಾಡ್ಬೇಕು. ಕ್ಲಿಯರ್. ನಾವು ಏನಂತಂದ ಹೇಳಿದ್ರೆ ಸ್ಕ್ವೇರ್ ಬಾಕ್ಸ್ ನ ಈ ತರ ನೋಡ್ಕೋಬೇಕು. ಆಮೇಲೆ ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಐತ್ ನೋಡ್ರಿ, ಇದ್ರಲ್ಲಿ ನಾವು ಕಂಡುಹಿಡಿಯಬೇಕಾಗಿರೋದು ಸಿಂಪಲ್ ಆಗಿ ಕಂಡುಹಿಡಿರಿ.
ಇಲ್ಲಿ ನೋಡ್ರಿ ಇದೇನಪ್ಪಾ ಅಂತಂದ್ ಹೇಳಿದ್ರೆ ಇಲ್ಲಿ ಮೇಲ್ಗಡೆ ಬಂದೈತೆ. ಆಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ಇದು ಈ ಕಡೆ ಬಂದೈತೆ. ಆಮೇಲೆ ನೆಕ್ಸ್ಟ್ ಏನಂತಂದ್ ಹೇಳಿದ್ರೆ ಇದು ಈ ಕಡೆ ಬಂದೈತೆ. ಹಂಗಾದ್ರೆ ನಮ್ದು ಇಲ್ಲಿ ಏನಾಗ್ಬೇಕಿದು, ಇದು ಮೇಲ್ಗಡೆ ಬಂತು ಈ ಕಡೆ ಸೈಡು, ನೆಕ್ಸ್ಟ್ ಈ ಕಡೆ ಸೈಡ್ ಬಂತು, ಇಲ್ಲಿ ಈ ಕಡೆ ಸೈಡ್ ಬಂತು, ನೆಕ್ಸ್ಟ್ ಇದೇನು ಬರ್ಬೇಕಂದ್ರೆ ಈ ಕಡೆ ಸೈಡ್ ಬರಬೇಕು. ಅಂದ್ರೆ ನಮ್ದು ಏನಪ್ಪಾ ಅಂತಂದ್ ಹೇಳಿದ್ರೆ ಈ ರೀತಿಯಾಗಿ ಬ್ಲಾಕ್ ಕಲರ್ ಈ ಕಡೆ ಸೈಡ್ ಬರ್ಬೇಕು ಆಯತಕ್ಕೆ. ಆ ತರ ಯಾವ್ದಾದ್ರು ಐತಿ ನೋಡ್ರಿ. ಈ ಆಪ್ಷನ್ ಒಳಗಡೆ ಈ ತರ ಐತಿ, ಈ ಆಪ್ಷನ್ ಒಳಗಡೆ ಸೆಕೆಂಡ್ ಆಪ್ಷನ್ ಒಳಗಡೆನು ಐತೆ, ಥರ್ಡ್ ಆಪ್ಷನ್ ಒಳಗಡೆ ಈ ಕಡೆ ಬಂದೈತಿ, ಇದಾಗಂಗಿಲ್ಲ. ಫೋರ್ತ್ ಆಪ್ಷನ್ ಅಲ್ಲಿ ಕೆಳಗಡೆ ಬಂದೈತೆ, ಅದು ಆಗಂಗಿಲ್ಲ. ಸೊ ಅಂದ್ರೆ ನಮ್ಮಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ಒಂದು ಅಥವಾ ಎರಡು ಆಪ್ಷನ್ ದಾಗ ಕರೆಕ್ಟ್ ಆಗತ್ತೆ ಇವಾಗ. ಕ್ಲಿಯರ್? ಸೊ ಇವಾಗ ನಾವು ಚೆಕ್ ಮಾಡೋಣ. ಇಲ್ಲಿ ನೋಡ್ರಿ ಇನ್ನೊಂದು ಸಿಂಪಲ್ ಆಗಿ ಕೊಟ್ಟಿದ್ದಾನ, ಅದನ್ನ ನಾವು ಥಿಂಕ್ ಮಾಡ್ಬೇಕು ಇವಾಗ. ಇಲ್ಲಿ ನೋಡ್ರಿ ಇಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ಒಂದ್ ಐತೆ ಔಟ್ ಸೈಡ್ ಬಾಕ್ಸ್, ಇಲ್ಲಿ ಎರಡು ಔಟ್ ಸೈಡ್ ಬಾಕ್ಸ್ ಇದಾವ, ಇಲ್ಲಿ ಎಷ್ಟಿದಾವ ಮೂರ್ ಔಟ್ ಸೈಡ್ ಬಾಕ್ಸ್ ಇದಾವ. ಹಂಗಾದ್ರೆ ನಮ್ಮಲ್ಲಿ ಎಷ್ಟಾಗ್ಬೇಕು ಇವಾಗ, 4 ಔಟ್ ಸೈಡ್ ಬಾಕ್ಸ್ ಗಳು ಬರ್ಬೇಕು. ಈ ರೀತಿಯಾಗಿ ಏನಂತಂದ್ ಹೇಳಿದ್ರೆ 4 ಔಟ್ ಸೈಡ್ ಬಾಕ್ಸ್ ಗಳು ಅದಾವೇನ್ ನೋಡ್ರಿ. ಇಲ್ಲಿ ಎಷ್ಟೈತಿ, ನಾನು ಜೂಮ್ ಮಾಡ್ತೀನಿ ನೋಡ್ರಿ, ಫಸ್ಟ್ ಆಪ್ಷನ್ ಅನ್ನ ಜೂಮ್ ಮಾಡ್ತೀನಿ. ಒಂದ್ ಐತಿ, ಆಮೇಲೆ ನೆಕ್ಸ್ಟ್ ಎರಡು, ಆಮೇಲೆ ಮೂರು, ಆಮೇಲೆ 4, 5. ಸೊ ಇಲ್ಲಿ ಏನಂತಂದ್ ಹೇಳಿದ್ರೆ ಔಟ್ ಸೈಡ್ ಎಷ್ಟಿದಾವ ಅಂದ್ರೆ 5 ಇದಾವ. ಆಮೇಲೆ ಇಲ್ಲಿ ನೋಡ್ರಿ 1, 2, 3, 4 ಇದಾವ. ನಮ್ಮಲ್ಲೇ ಎಷ್ಟು ಬರ್ಬೇಕು, 4 ಬರ್ಬೇಕಂತ ಹೇಳಿ ನಮ್ದು ಸಿಂಪಲ್ ಆಗಿ ಏನಪ್ಪಾ ಅಂತಂದ್ ಹೇಳಿದ್ರೆ ಆಪ್ಷನ್ 2 ಏನಂತಂದ್ ಹೇಳಿದ್ರೆ ಕರೆಕ್ಟ್ ಆಗುತ್ತೆ. ನಾವು ಈ ರೀತಿಯಾಗಿ ಏನಂತಂದ್ ಹೇಳಿದ್ರೆ ಚೆಕ್ ಮಾಡ್ಬೇಕಾಗತ್ತೆ. ಕ್ಲಿಯರ್ ಎಲ್ರಿಗೂ? ಎಷ್ಟು ಜನರದ್ದು ಕರೆಕ್ಟ್ ಆಯ್ತು ನೋಡ್ರಿ. ಸೇಮ್ ಅದೇ ತರ ನೋಡ್ರಿ ನೆಕ್ಸ್ಟ್. ಇದು ಸಿಂಪಲ್ ಆಗೈತೆ, ಸಿಂಪಲ್ ಆಗೈತೆ. ಸೊ ಆ ಆಪ್ಷನ್ ಕಮೆಂಟ್ ಅನ್ನ ಹಾಕ್ರಿ, ಯಾವ್ದು ಕರೆಕ್ಟ್ ಆಗುತ್ತೆ. ಆಪ್ಷನ್ 1, ಆಪ್ಷನ್ 2, ಆಪ್ಷನ್ 3, ಆಪ್ಷನ್ 4. ಇಲ್ಲಿ ನೋಡ್ರಿ ಇದು ಒಳಗಡೆ ಬಣ್ಣವನ್ನ ಹಚ್ಚಿದಾರ, ಅದನ್ನ ಬಿಡ್ರಿ. ಬಟ್ ಅದ್ರ ಇಲ್ಲಿ ನೋಡ್ರಿ ಟ್ರಯಾಂಗಲ್ ಐತೆ, ಇದು ಎಷ್ಟು ಭುಜ, 3 ಭುಜ. ಇಲ್ಲಿ ನೋಡ್ರಿ ಇದೇನಪ್ಪಾ ಅಂತಂದ್ರೆ ಪ್ಯಾರಲೋಗ್ರಾಮ್, ಸಮಾಂತರ ಫಲನ ಅಂತಂದ್ ಹೇಳ್ತೀವಿ, ಫಲಕ ಅಂತಂದ್ ಹೇಳ್ತೀವಿ. ಇದಕ್ಕೆ 4 ಭುಜ ಐತೆ. ಇದು ಪೆಂಟಾಗಾನ್, ಇದು 5 ಭುಜ ಐತೆ. ನೆಕ್ಸ್ಟ್ ಏನ್ ಬರ್ಬೇಕು, 6 ಭುಜ ಇದ್ದು ಬರ್ಬೇಕು, ಹೆಕ್ಸಾಗಾನ್ ಅಂತಂದ್ ಹೇಳ್ತೀವಿ. ಇದು 5 ಭುಜ ಇರೋದು ಪೆಂಟಾಗಾನ್. ಇಲ್ಲಿ ನೆಕ್ಸ್ಟ್ ಇಲ್ಲಿ ನೋಡ್ರಿ 3, 4, 5, 6, ನೆಕ್ಸ್ಟ್ 6 ಭುಜ ಇದ್ದು ಬರ್ಬೇಕು. 6 ಭುಜ ಇದ್ದದ್ ಹೆಂಗಿರುತ್ತ, ಈ ರೀತಿಯಾಗಿರುತ್ತೆ. ಸೊ 6 ಭುಜ ಇದ್ದೇನಪ್ಪಾ ಅಂತಂದ್ ಹೇಳಿದ್ರೆ ಈ ರೀತಿಯಾಗಿರುತ್ತೆ. ಇಲ್ಲಿ ನೋಡ್ರಿ 1, 2, 3, 4 ಭುಜ, ಇದು ಆಪ್ಷನ್ ಆಗಂಗಿಲ್ಲ. 1, 2, 3, 4, 5, 6 ಭುಜ ಇದಾಗುತ್ತೆ. ಇದ್ ನೋಡ್ರಿ 1, 2, 3, 4, 5, 6, 7, 8, 9, 10 ಆಗಂಗಿಲ್ಲ. ಸೊ 1, 2, 3, 4, 5 ಭುಜ ಇದು ಆಗಂಗಿಲ್ಲ. ನಮ್ಗೆ ಎಷ್ಟು ಬರ್ಬೇಕು, 6 ಭುಜ ಇರ್ಬೇಕು. ಸೆಕೆಂಡ್ ಆಪ್ಷನ್ ಏನಪ್ಪಾ ಅಂತಂದ್ ಹೇಳಿದ್ರೆ ನಮ್ಗ ಕರೆಕ್ಟ್ ಆಗುತ್ತೆ. ಕ್ಲಿಯರ್ ಎಲ್ರಿಗೂ? ಎಸ್. ಸೊ ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ. ನೆಕ್ಸ್ಟ್ ಕ್ವಶನ್ ಸಿಂಪಲ್ ಆಗೈತೆ. ಸೊ ಆಪ್ಷನ್ ಇದೇನಪ್ಪಾ ಕ್ವಶನ್, ಆಪ್ಷನ್ 1, ಆಪ್ಷನ್ 2, ಅದಾದ ನಂತರ ನೆಕ್ಸ್ಟ್ ಆಪ್ಷನ್ 3 ಅಂತಂದ್ ಹೇಳಿ ಬರುತ್ತೆ. ಆಪ್ಷನ್ಸ್ ಗಳನ್ನ ನೋಡಕ್ ಹೋಗ್ಬೇಡ್ರಿ. ಇಲ್ಲಿ ಏನಾಗೈತ್ ನೋಡಿ, ಇಲ್ಲಿ ಫಸ್ಟ್ ಒಳಗಡೆ ಏನಪ್ಪಾ ಅಂತಂದ್ ಹೇಳಿದ್ರೆ ಒಂದ ತ್ರಿಭುಜ ಐತಿ, ಸಾರಿ ಒಂದೇನಪ್ಪಾ ಅಂತಂದ್ ಹೇಳಿದ್ರೆ ಎರೋ ಮಾರ್ಕ್ ಐತೆ. ಇಲ್ಲಿ ಏನಾಗೈತಿ, ಅದ್ರ ಜೊತೆಗೆ ಇನ್ನೊಂದು ಎರೋ ಮಾರ್ಕ್ ಬಂದೈತೆ. ಇದು ಬ್ಲಾಕ್ ಕಲರ್, ಇದು ವೈಟ್ ಕಲರ್. ಸೊ ಅದಾದ ನಂತರ ಮೂರನೇದ್ರಲ್ಲಿ ನೋಡ್ರಿ, ಸೊ ಇವು ಎರಡು ಇಲ್ಲೇ ಅದಾವ. ಅದಾದ ನಂತರ ಮತ್ತೊಂದು ಆಡ್ ಆಗೈತೆ. ಆಮೇಲೆ ನೆಕ್ಸ್ಟ್ ನೋಡ್ರಿ 4ನೇದಕ್ಕೂ ಮತ್ತೊಂದು ಹೊಸದಾಗಿ ಆಡ್ ಆಗೈತೆ. ಇರೋದ್ ಹೆಂಗೈತಿ, ಸೇಮ್ ಇಲ್ಲಿ ತಂದಿದಾರ, ಹೊಸದಾಗಿ ಆಡ್ ಆಗೈತೆ. ಹಂಗಾದ್ರೆ ನಾವು ಇಲ್ಲಿ ಇರೋದನ್ನ ಎಲ್ಲ ಬರ್ಕೋಬೇಕು ಇವಾಗ. ಇದೇನಪ್ಪಾ ಅಂತಂದ್ ಹೇಳಿದ್ರೆ ಮೇಲ್ಗಡೆದು, ಇದ್ರಲ್ಲಿ ಬಣ್ಣ ತುಂಬಿದಾರ. ಅದಾದ ನಂತರ ನೆಕ್ಸ್ಟ್ ಇದು ಕೆಳಗಡೆದು, ಇದ್ರಲ್ಲಿ ಏನೂ ತುಂಬಿಲ್ಲ. ನೆಕ್ಸ್ಟ್ ನೋಡ್ರಿ ಇದು ಇರೋದನ್ನ ನಾನು ಇಲ್ಲಿ ಬರ್ಕೊಂತ ಇದೀನಿ ಇವಾಗ, ಇದ್ರಲ್ಲಿ ಬಣ್ಣ ತುಂಬಿದಾರ. ಆಮೇಲೆ ನೆಕ್ಸ್ಟ್ ನೋಡ್ರಿ ಇದ್ರಲ್ಲಿ ಇಲ್ಲ. ಕ್ಲಿಯರ್? ಅದಾದ ನಂತರ ನೆಕ್ಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ಹೊಸದಾಗಿ ಆಡ್ ಆಗ್ಬೇಕು, ಇದು ಬಣ್ಣ ತುಂಬಿದ್ದು, ಹೊಸದಾಗಿ ಆಡ್ ಆಗ್ಬೇಕು, ಬಣ್ಣ ತುಂಬಿದ್ದು. ಈ ತರ ಐತೆ ನೋಡ್ರಿ. ಒಂದಾದ ನಂತರ ಐತೆ. ಇಲ್ಲಿ ನೋಡ್ರಿ ಒಂದಾದ ನಂತರ ಐತಾ, ಇಲ್ಲ. ಸೊ ಅದಾದ ನಂತರ ಇಲ್ಲಿ ನೋಡ್ರಿ ಇಲ್ಲಿ ಮೇಲ್ಗಡೆ ಐತೆ, ಇದು ಐತೆ, ಆಮೇಲೆ ಇದು ಐತೆ. ಇದನ್ನ ನಾವು ಚೆಕ್ ಮಾಡಿದಾಗ ಇದು ಸೇಮ್ ಐತೆ, ಅಂದ್ರೆ ಆಪ್ಷನ್ 2 ಕರೆಕ್ಟ್ ಆಗ್ಬೋದು. ಸೇಮ್ ಅದೇ ತರ ನೋಡ್ರಿ ಇಲ್ಲಿ ಫಸ್ಟ್ ರಾಂಗ್ ಐತಿ. ಇದು ಮೇಲ್ಗಡೆ ಬಣ್ಣ ಹಚ್ಚದ್ ಬರ್ಬೇಕು, ಬಟ್ ಅದ್ರ ಕೆಳಗಡೆ ಬಂದೈತೆ. ಇಲ್ಲಿ ನೋಡ್ರಿ ಇಲ್ಲಿ ಆಲ್ಮೋಸ್ಟ್ ಇಲ್ಲಿ ಕರೆಕ್ಟ್ ಐತೆ, ಬಟ್ ಅದ್ರ ಲಾಸ್ಟ್ ಏನಂತಂದ್ ಹೇಳಿದ್ರೆ ರಾಂಗ್ ಕೊಟ್ಟಿದಾನ. ಅಂದ್ರೆ ನಮ್ದು ಇಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ಸೆಕೆಂಡ್ ಆಪ್ಷನ್ ಏನಾಗತ್ತ, ಕರೆಕ್ಟ್ ಆಗತ್ತ. ಅದೇ ತರ ನೋಡ್ರಿ. ಸೊ ಇದು ಡೈರೆಕ್ಟ್ ಆಗಿ ಆನ್ಸರ್ ನಾನು ಇದು ಮಾಡ್ಬಿಟ್ಟಿದ್ದೀನಿ. ಇಲ್ಲಿ ನೋಡ್ರಿ ನೆಕ್ಸ್ಟ್ ನೋಡ್ರಿ, ಟ್ರೈ ಮಾಡ್ರಿ. ಸೊ ನೋಡ್ರಿ ಇದು ಸೊ ಆಪ್ಷನ್ 1, ಆಪ್ಷನ್ 2, ಆಪ್ಷನ್ 3, ಆಪ್ಷನ್ 4 ಏನಾಗೈತೆ ಅಂತ ಚೆಕ್ ಮಾಡೋದ. ಅದಾದ ನಂತರ ಯಾವ್ದು ಆಪ್ಷನ್ ಬರುತ್ತೆ ಅಂತ ನೋಡ್ಕೊಳ್ಳೋದ. ಇಲ್ಲಿ ಫಸ್ಟ್ ದ್ರಲ್ಲಿ ಏನೈತೆ, ಇಲ್ಲಿ ನೋಡ್ರಿ ಕರೆಕ್ಟ್ ಆಗಿ ನೋಡ್ಕೊಳ್ರಿ. ಇಲ್ಲಿ ಎರಡೂ ಕಡೆ ಇದ್ದದ್ದು ಫಸ್ಟ್ ದ್ರಲ್ಲಿ ನೋಡ್ರಿ ಈ ತರ ಬಂದೈತೆ. ಇಲ್ಲಿ ಮೇಲ್ಗಡೆ ಇದು ಒಂದೇ ಲೈನ್ ದಾಗ ಬಂದಿದಾವೆ ಎರಡು.
ಆಮೇಲೆ ನೆಕ್ಸ್ಟ್ ಏನಂತಂದ್ ಹೇಳಿದ್ರೆ ಈ ಕಡೆ ಸೈಡ್ ಲೈನ್ ದಲ್ಲಿ ಬಂದೈತೆ ಈ ತರ. ಇವನ್ನೆರಡು ನೋಡ್ಕೊಂಡ್ರೆ ಅಂತಂದ್ ಹೇಳಿದ್ರೆ ಇಲ್ಲಿ ಬಂದೈತೆ, ಆಮೇಲೆ ಇದು ಇಲ್ಲಿಗೆ ಬಂದೈತೆ, ಆಮೇಲೆ ನೆಕ್ಸ್ಟ್ ಇದು ಇಲ್ಲಿಗೆ ಬಂದೈತೆ, ಆಮೇಲೆ ನೆಕ್ಸ್ಟ್ ಇದು ಎಲ್ಲಿಗೆ ಬರ್ಬೇಕು, ಆಮೇಲೆ ಈ ಕಡೆ ಬರಬೇಕು, ಇಲ್ಲಿ 2 ಡಾಟ್ಗಳು ಬರಬೇಕು. ಕ್ಲಿಯರ್? ಸೊ ಆ ತರ ಬಂದೈತೆ ನೋಡೋಣ. ಇದು ಇಲ್ಲಿಗೆ ಐತೆ, ಆಮೇಲೆ ಇದು ಮಿಡಲ್ ಐತೆ, ಇದು ಕೆಳಗಡೆ ಐತೆ. ಸರ್ ಇಲ್ಲಿ ಲಾಸ್ಟ್ ನೋಡ್ರಿ, ಆಪ್ಷನ್ 4 ಕರೆಕ್ಟ್ ಆಗತ್ತೆ. ಆಪ್ಷನ್ 4 ಅಲ್ಲಿ ಹೆಂಗ್ ಬರ್ಬೇಕು? ಸಿಂಪಲ್. ಸೊ ಈ ರೀತಿಯಾಗಿ ಏನಂತಂದ್ ಹೇಳಿದ್ರೆ ಇಲ್ಲಿ ಬರ್ಬೇಕು, ಇಲ್ಲಿ ಸ್ಕ್ವೇರ್, ಆಮೇಲೆ ಇಲ್ಲೊಂದು ಸ್ಕ್ವೇರ್ ಏನಂತಂದ್ ಹೇಳಿ ಬರ್ಬೇಕು, ಆಮೇಲೆ ಇಲ್ಲೊಂದು ಸ್ಕ್ವೇರ್ ಇರುತ್ತೆ. ಸಿಂಪಲ್ ಆಗಿ ನೋಡ್ಕೋಬೇಕು. ಅದಾದ ನಂತರ ಇದು ಇಲ್ಲಿಗೆ ಬಂತ, ಆಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ಮೇಲ್ಗಡೆ ಬರುತ್ತೆ. ಒಂದೇನಪ್ಪಾ ಅಂತಂದ್ ಹೇಳಿದ್ರೆ ಸರ್ಕ್ಯುಲೇಷನ್ ಆಗತ್ತೆ. ಈ ರೀತಿಯಾಗಿ ನಮ್ಗೆ ಫಿಗರ್ ಸಿರೀಸ್ ಗಳನ್ನ ಕೇಳ್ತಾರ. ಸೊ ಕರೆಕ್ಟ್ ಆಗಿ ಏನಪ್ಪಾ ಅಂತಂದ್ ಹೇಳಿದ್ರೆ ನೋಟ್ಸ್ ಮಾಡ್ಕೊಳ್ರಿ. ನೋಟ್ಸ್ ಮಾಡ್ಕೊಂಡು ಏನಂತಂದ್ ಹೇಳಿದ್ರೆ ಸ್ಟಡಿ ಮಾಡ್ಕೊಂತ ಹೋಗ್ರಿ. ಮರ್ಯಾಕ್ ಹೋಗ್ಬೇಡ್ರಿ. ಆನ್ಲೈನ್ ಎಕ್ಸಾಮ್ಸ್ ಗಳನ್ನ ತಗೊಳ್ರಿ. ಎಷ್ಟು ಕಂಪ್ಲೀಟ್ ಆಗೋವರೆಗೂ ಎಷ್ಟು ಜನ ನೋಡಿದಿರ ಅಂತ ನನಗೆ ಗೊತ್ತಿಲ್ಲ. ಯಾಕಂತಂದ್ ಹೇಳಿದ್ರೆ ನಿಮ್ಗೆ ಮೇನ್ ಎಕ್ಸಾಮ್ಸ್ ಗಳಲ್ಲಿ ಯಾವ ರೀತಿ ಕ್ವಶನ್ಸ್ ಗಳು ಬರ್ತಾವ, ಆಲ್ಮೋಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ 98%, ಒಂದ್ ಸ್ವಲ್ಪ ಚೇಂಜಸ್ ಆಗಬಹುದು, ಬಟ್ ಅದ್ರ 98% ನಾನು ನಿಮ್ ಕ್ವಶನ್ಸ್ ಗಳನ್ನ ಅದೇ ತರ ಕೊಟ್ಟಿದ್ದೀನಿ. ಕಷ್ಟ ಪಟ್ಬಿಟ್ಟು ಮಾಡಿ ನಿಮ್ಗೆ ಎಲ್ರಿಗೂ ಒಳ್ಳೇದಾಗ್ಲಿ ಅಂತಂದ್ ಹೇಳಿ 300 ರುಪೀಸ್ ಕೊಟ್ಬಿಟ್ಟು ಎಕ್ಸಾಮ್ ನ ಅಟೆಂಡ್ ಆಗೋದೇನ್ ಇದು ಅಲ್ಲ. ಯಾಕಂತಂದ್ ಹೇಳಿದ್ರೆ ಎಲ್ಲೋ ಖರ್ಚು ಮಾಡ್ತೀವಿ. ಸರ್ ಅದನ್ನು ಫ್ರೀ ಕೊಡ್ರಿ ಅಂತಂದ್ ಹೇಳಿದ್ರೆ ಆಗಂಗಿಲ್ಲಪ್ಪ. ಯಾಕಂತಂದ್ ಹೇಳಿದ್ರೆ ಟೈಪ್ ಮಾಡೋರಿಗೆಲ್ಲ ಪೇಮೆಂಟ್ ಕೊಡ್ಬೇಕಾಗತ್ತೆ. ಒಂದೇನೋ ಮಾಡ್ತಾ ಇದೀನಿ ಒಳ್ಳೇದನ್ನ. ಸೊ ಎಲ್ರಿಗೂ ಒಳ್ಳೇದಾಗ್ಲಿ ಅಂತಂದೇಳಿ. ನಿಮ್ಗೆ ಯಾರಿಗ್ ಜಾಬ್ ಆಗ್ಬೇಕು ಎಕ್ಸಾಮ್ಸ್ ಗಳನ್ನ ಬರೀರಿ, ಯಾರಿಗ್ ಬೇಡ ಯಾರಿಗೂ ನೋ ಪ್ರಾಬ್ಲಮ್. ಯಾರಿಗೂ ಫೋರ್ಸ್ ಮಾಡಂಗಿಲ್ಲ, ನೀ ತಗೋಣ ಅಂತಂದ್ ಹೇಳ್ಬಿಟ್ಟು ಪ್ರಾಬ್ಲಮ್ ಮಾಡಂಗಿಲ್ಲ. ಕ್ಲಿಯರ್ ಎಲ್ರಿಗೂ? ಎಷ್ಟ್ ಜನ ಆಗತೈತಿ ಅಷ್ಟ್ ಜನ ಎಕ್ಸಾಮ್ಸ್ ಗಳನ್ನ ಬರೀರಿ. ನಾನ್ ಮ್ಯಾಕ್ಸಿಮಮ್ ಏನಪ್ಪಾ ಅಂತಂದ್ ಹೇಳಿದ್ರೆ 200 ಜನರನ್ನ ಅಷ್ಟೇ ನಾನು ಎಕ್ಸಾಮ್ಸ್ ತಗೊಂತಾ ಇದ್ದೀನಿ. ಆಲ್ರೆಡಿ ಏನಪ್ಪಾ ಅಂತಂದ್ ಹೇಳಿದ್ರೆ ಒಂದ್ 20-30 ಜನ ಆಲ್ರೆಡಿ ಜಾಯಿನ್ ಆಗಿದ್ದಾರೆ. ಕ್ಲಿಯರ್ ಎಲ್ರಿಗೂ? ಸೊ ಯಾಕಂತಂದ್ ಹೇಳಿದ್ರೆ ಅದಕ್ಕಿಂತ ಜಾಸ್ತಿ ತಗೊಂಡು ಮತ್ ಅತಿ ಆಸೆ ಗತಿಗೆಡಿಸ್ತಂದು ಬರಬಾರ್ದಲ್ಲ. ಸೊ 200 ಜನರನ್ನ ಅಷ್ಟೇ ತಗೊಂತಾ ಇದ್ದೀನಿ. ಸೊ ಎಲ್ರಿಗೂ ಆಲ್ ದಿ ಬೆಸ್ಟ್. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಿಗೋಣ. ಜೈ ಹಿಂದ್.